ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗೆ ಬೀಳುತ್ತಾ ಕತ್ತರಿ. ಪರಿಷ್ಕರಣೆಯ ಹೆಸರಲ್ಲಿ ಫಲಾನುಭವಿಗಳ ಸಂಖ್ಯೆ ಕಡಿಮೆ ಮಾಡ್ತಾರ. ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದು ಕಷ್ಟವಾಗ್ತಿದೆಯಾ ಕಾಂಗ್ರೆಸ್ ಸರ್ಕಾರಕ್ಕೆ? ಕೊನೆಗೂ ಶಾಸಕರು ಮತ್ತು ಸಚಿವರ ಒತ್ತಡಕ್ಕೆ ಮಣಿಯುತ್ತಾ ಹೈಕಮಾಂಡ್ನ ಭೇಟಿಯ ಬಳಿಕ ಗ್ಯಾರಂಟಿ ಫಲಾನುಭವಿಗಳ ಪರಿಷ್ಕರಣೆಯ ಸುಳಿವು ಕೊಟ್ಟ ಸಚಿವ KH ಮುನಿಯಪ್ಪ. ನಿನ್ನೆ ಸಚಿವರಾದ ಸತೀಶ್ ಜಾರಕಿಹೊಳಿ ಮತ್ತು KH ಮುನಿಯಪ್ಪನವರು ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರನ್ನ ಭೇಟಿಯಾಗಿದ್ದರು. ಲೋಕಸಭಾ ಚುನಾವಣೆಗಳ ಫಲಿತಾಂಶ ಗ್ಯಾರಂಟಿ ಯೋಜನೆಗಳ ಹಣಬರಹ ನಿರ್ಧರಿಸ್ತವೆ ಅಂತ ಪ್ರಶಾಂತ್ ನಾಥ್ ಅವರು ಲೋಕಸಭಾ ಚುನಾವಣೆಗಿಂತ ಮೊದಲೇ ಹೇಳಿದ್ರು. ಈಗ ಅದು ಸತ್ಯ ಆಗ್ತಾ ಇರುವಂಗೆ ಕಾಣಿಸ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆಯಾಗಬೇಕು ಅಂತ ಸಚಿವರುಗಳೇ ಹೈಕಮಾಂಡ್ ಮೇಲೆ ಒತ್ತಡ ತರಿಸ್ತಾ ಇದ್ದಾರೆ. ಪರಿಷ್ಕರಣೆ ಆಗಬೇಕು ಅಂದ್ರೆ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಸಂಖ್ಯೆ ಕಡಿಮೆ ಮಾಡಿ, ಆ ಮೂಲಕ ಗ್ಯಾರಂಟಿ ಯೋಜನೆಗಳಿಗೆ ಆಗ್ತಾ ಇರುವ ಒಟ್ಟು ಖರ್ಚನ್ನು ಕಡಿಮೆ ಮಾಡಿ, ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಂಖ್ಯೆಯನ್ನ ಕಡಿಮೆ ಮಾಡುವ ಮೂಲಕ ಒಟ್ಟಾರೆ ಖರ್ಚು ಕಡಿಮೆ ಮಾಡುವ ಯೋಜನೆಯೊಂದು ಸಿದ್ಧಗೊಂಡಿದೆ ಅಂತ ಅರ್ಥ. ಇದರ ಬಗ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ KH ಮುನಿಯಪ್ಪನವರು ಮಾತಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ, DK ಶಿವಕುಮಾರ್ ಮತ್ತು MB ಪಾಟೀಲ್ರು ಮಾತಾಡಿದ್ದಾರೆ. ಆ ರೀತಿ ಯಾವುದು ಪರಿಷ್ಕರಣೆಗೆ ಗೃಹಲಕ್ಷ್ಮಿ ವಿಚಾರ ಮಾಡಬೇಕು, ಅನ್ನಭಾಗ್ಯದ ವಿಚಾರ ಮಾಡಬೇಕು. ಆ ಕೆಲಸದಲ್ಲಿ ನಾವಿಬ್ಬರು ಮಂತ್ರಿಗಳು ಕೂಡ ಕಾರ್ಯನಿರತರಾಗಿದ್ದೇವೆ. ಪರಿಷ್ಕರಣೆ ಯಾವುದೇ ಒಂದು ಕೆಲಸ ಮಾಡುವಂಥ ಕಾಲದಲ್ಲಿ ಎನ್ಕ್ವೈರಿ ಮಾಡಬೇಕು, ಯಾರು ಅರ್ಹರಿರ್ತಾರೆ ಅವ್ರು ಕೊಡಬೇಕು. ಆ BPLಗೆ ಅರ್ಹರು ಇಲ್ಲದವ್ರಿಗೆ APLಗೆ ಹೋಗ್ತಾರೆ. ಇದು ಸಿಂಪಲ್. ಆ APL ಅವ್ರಿಗೆ ಕೂಡ ನಾವು ಸಬ್ಸಿಡಿ ಕೊಡ್ತೀವಿ. ಈಗ ಮುಂದೆ ಮುಖ್ಯವಾಗಿ ಆಗಬೇಕಾಗಿರೋದು ಎಷ್ಟೇ ಕಾರ್ಡ್ ಬರಲಿ ಅದರಲ್ಲಿ ಪರಿಷ್ಕರಣೆ ಮಾಡಿ ಅರ್ಹರು ಕೊಡೋಣ, ಅನರ್ಹರಿದ್ರೆ ಅವ್ರನ್ನ ಬೇಡ ಅನ್ನೋ ಮಾತು ಇದ್ರಂತ. ಇನ್ನು ಶಕ್ತಿ ಯೋಜನೆ ಏನು ಪರಿಷ್ಕರಣೆ ಮಾಡ್ತೀರಿ? ಎಲ್ರಿಗೂ ಮಹಿಳೆಯರಿಗೆ ನೀವು ಟ್ರಾನ್ಸ್ಫರ್ ಮಾಡಿದಾಗ ಅದರಲ್ಲಿ ಏನು ಪರಿಷ್ಕರಣೆ ಮಾಡಕ್ ಬರೋದಿಲ್ಲ. ವಿದ್ಯುತ್ ಶಕ್ತಿ 200 ಯೂನಿಟ್ ಹೇಳಿದ್ದೀವಿ, 190 ಜನ 200 ಯೂನಿಟ್ ಕೆಳಗಡೆ ಇದ್ರೆ ಅದರಲ್ಲಿ ಪರಿಷ್ಕರಣೆ ಬೇಕಾಗೋದಿಲ್ಲ. ಮಾಡ್ಬೇಕಾದ್ರೆ ಅದನ್ನು ಸರ್ಕಾರ ಚಿಂತನೆ ಮಾಡ್ಬೇಕಷ್ಟೇ. ಅದು ಎಲ್ಲ ಕಡೆ ಚರ್ಚೆ ಇದೆ, ಅದು ಆ ಥರ ಆಗ್ತಾ ಇದೆ. ಅದು ಬಡವ್ರಿಗೆ ಸಿಗಬೇಕಂತ ಭಾಳ ಜನ ಅಭಿಪ್ರಾಯ ಇದೆ. ಈಗ ನಮಗೂ ಸಿಗ್ತಾ ಇದೆ, ರೂಟೀನಲ್ಲಿ ನಮಗೂ ಬರ್ತದೆ ಕರೆಂಟು. ನಾನು ಇತಿ ಮಾಡಿದ್ರೆ ಭಾಳ ಸರ್ಕಾರಿ ನೌಕರು ಹೇಳಿದ್ರು ನಾನು ಪಡಿತಾ ಇದ್ದೀನಿ. ಸೊ ಅವ್ರ ಸಜೆಷನೇ ಇದು, ಬಡವ್ರಿಗೆ ಸಿಕ್ಕರೆ ಒಳ್ಳೇದಿದು, ನಮ್ಗೆ ಹೆಂಗಾರು ತುಂಬಂಥ ಶಕ್ತಿ ಇದೆ ಅಂತ ಭಾಳಷ್ಟು ನೌಕರು ಹೇಳ್ತಾರೆ. ಚಿಂತನೆ ಮಾಡ್ಬೇಕ್ರಿ ಅದ್ರ ಬಗ್ಗೆ ಯಾವ ರೀತಿ ಮಾಡ್ಬೇಕಂತ. ಅದು
ಮಾನದಂಡ ನಮ್ಮದು ಮುಖ್ಯ ಗುರಿ ಅದು ಕಾರ್ಯಕ್ರಮ ಆಗಿ ಮಾಡಿರೋದು ಬಡವರಿಗೆ ಲಾಭ ಹೆಚ್ಚು ಸಿಗಬೇಕು ಅನ್ನೋದು ಎಲ್ಲರ ಆಸೆ. ಕಟ್ ಮಾಡ್ಲಿಕ್ಕೆ ಹೇಳಿಲ್ಲ, ನಾವು ಜನರು ಮಾತಾಡ್ತಿರೋದು ತಿಳಿದೀವಿ. ಕಟ್ ಮಾಡಲಿಕ್ಕೆ ಸಲಹೆ ಇಲ್ಲ ನಮ್ಮದು. ಜನ ಶ್ರೀಮಂತರಿಗೆ ಬದಲಾಗಿ ಬಡವರಿಗೆ ಕೂಡ ಅಂತ ಹೇಳ್ತಾರೆ. ಚರ್ಚೆ ಎಲ್ಲ ಕಡೆ ಆಗ್ತಾ ಇದೆ. ಅದು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನು ಬದಲಾವಣೆ ಮಾಡೋಂಥ ಪ್ರಶ್ನೆ ಆಗಲಿ ಕತ್ರಿ ಹಾಕೋ ಪ್ರಶ್ನೆ ಯಾವುದೂ ಇಲ್ಲ. ಕೆಲವು ಕಡೆ ಆದಾಯ ಹೆಚ್ಚಿಗೆ ಇರೋಂಥವ್ರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕೆಲವು ಕಂಪ್ಲೇಂಟ್ಸ್ ಇದೆ. ಅಂಥವನ್ನ ಪರಿಶೀಲನೆ ಮಾಡ್ತೀವಿ ಅಷ್ಟೇ. ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು, GST ಕಟ್ಟೋರು, ಮತ್ತೊಂದು ಕಟ್ಟಿರೋರು ಅಂಥವ್ರದ್ದೆಲ್ಲ ಇದೆ ಅಂತೇಳಿ ಕೆಲವೆಲ್ಲ ಕಂಪ್ಲೇಂಟ್ಸ್ ಬಂದಿದೆ. ನಮ್ಮಲ್ಲಿ BPL ಸುಮಾರು 82% ಅದು ನಮ್ಮ ರಾಜ್ಯದಾಗ ಎಲ್ಲರಿಗೂ BPL ಇದೆ. ನಿಜವಾದಂಥ BPL ಯಾರಿದ್ದಾರೆ ಅವರಿಗೆ ಸಿಗಬೇಕು. ಅನವಶ್ಯಕವಾಗಿ ಯಾರು ಈಗ ನನ್ನಂಥವ್ರು MB ಪಾಟೀಲ್ BPL ತೊಗೊಂಡಿದ್ರೆ ಅಂಥವ್ರಿಗೆ ಯಾಕೆ ಕೊಡಬೇಕು ಅನ್ನೋದೊಂದು ಒಂದು ಚಿಂತನೆ ಭಾಳಷ್ಟು ದಿವಸ ಇದೆ. ಅದಕ್ಕೆ ಸಮಗ್ರವಾಗಿ ಇವತ್ತೊಂದು ಏನು ಸಮೀಕ್ಷೆ ಆಗಬೇಕು. ವಿಪಕ್ಷಗಳು ಇದನ್ನ ಮಖಮಲ್ ಟೋಪಿ ಅಂತಿದ್ದಾವೆ. ಮೋಸ ಮಾಡ್ತು, ಕಾಂಗ್ರೆಸ್ ಪಕ್ಷ ಮೋಸದಾಟ ಆಡ್ತು ಅಂತ ಗೋವಿಂದ ಕಾರಜೋಳ ಹೇಳ್ತಾ ಇದ್ದಾರೆ. ಸಂಸದರು, ವಿಪಕ್ಷ ನಾಯಕ R. ಅಶೋಕ್ ಇದನ್ನ ಮಖಮಲ್ ಟೋಪಿ ಅಂತಿದ್ದಾರೆ. ಕೇಳಿಸ್ತಾರೆ ನೋಡಿ. ಗ್ಯಾರಂಟಿ ಮಾಡಿದಾಗ ಚರ್ಚೆ ಮಾಡದೆ ಅವೈಜ್ಞಾನಿಕವಾಗಿ ಮಾಡಿಬಿಟ್ಟು ಚರ್ಚೆ ಮಾಡಬೇಕಾಯ್ತು. ಎಷ್ಟು ಫಲಾನುಭವಿಗಳಿರ್ತಾರೆ, ದುಡ್ಡು ಎಲ್ಲಿಂದ ಬರ್ತದೆ. ಫಸ್ಟು ನಮ್ಮ ಆರ್ಥಿಕ ಸ್ಥಿತಿ ಅವತ್ತಿಗವತ್ತು ಆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟರೆ ಒಂದು ನಯಾ ಪೈಸಾನೂ ಎಕ್ಸ್ಟ್ರಾ ಬರಲ್ಲ. ಹಂಗೆ ಗೊತ್ತಿದ್ದು ಕೂಡ 65,000 ಕೋಟಿ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಫಸ್ಟು ಸಂಪನ್ಮೂಲ ಎಲ್ಲಿಂದ ಬರುತ್ತೆ ಅನ್ನೋದು ಗ್ಯಾರಂಟಿ ಮಾಡಿಕೊಂಡು ಆಮೇಲೆ ಈ ಗ್ಯಾರಂಟಿಗಳು 5 ಗ್ಯಾರಂಟಿ ಮಾಡಬೇಕಾಯ್ತು. ಅದನ್ನು ಬಿಟ್ಟು ಸಂಪನ್ಮೂಲದೇ ಗ್ಯಾರಂಟಿ ಇಲ್ಲ, 5 ಗ್ಯಾರಂಟಿ ಘೋಷಣೆ ಮಾಡಿಬಿಟ್ರು. ಚುನಾವಣೆ ಗೆಲ್ಲಬೇಕಾಯಿತು, ಚುನಾವಣೆಗೇನೋ ಒಂದು ಜನಗಳು ಮಖಮಲ್ ಟೋಪಿ ಹಾಕ್ತಾರೆ ಅಂತಾರಲ್ಲ, ಹಂಗೆ ಟೋಪಿ ಹಾಕ್ಬಿಟ್ರು. ಯಾವ್ಯಾವುದು ಘೋಷಣೆ ಮಾಡಿದರು ಅವೆಲ್ಲನೂ ಕೂಡ ಹಳ್ಳ ಹಿಡಿತಾ ಇದೆ. ನೋಡಿ, ಬಸ್ಗಳು ಅಂತೂ ಕೂಡ ಪಾಪ ಶಾಲಾ ಮಕ್ಕಳು ಅವ್ರನ್ನೆಲ್ಲ ರೋಡಿಗೆ ತಂದುಬಿಟ್ರಿ ಇವರು. ಮತ್ತು ಅವಾಗ ಗೊತ್ತಾಗ್ಲಿಲ್ಲೇನು ಇವ್ರಿಗೆ ತೊಂದರೆ ಆಗ್ತದ, ನಾವು ಹೇಳಬಾರ್ದು, ನಾಳೆ ಅಭಿವೃದ್ಧಿಗೆ ತೊಂದರೆ ಆಗ್ತದ, ಯಾವುದನ್ನು ಕೊಡ್ಲಿಕ್ಕೆ ಸಾಧ್ಯದ ಅಷ್ಟನ್ನೇ ಹೇಳಬೇಕು. ಮೊನ್ನೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಪ್ರತಿ ಹೆಣ್ಣು ಮಕ್ಕಳಿಗೆ 1 ಲಕ್ಷ ಕೊಡ್ತೀವಿ ಅಂತೇಳಿ ಸುಳ್ಳು ಭರವಸೆ ಹೇಳಿದ್ರಿ. ಇದೇ ರೀತಿ ಮೋಸದಾಟ ನಡೆಯುವುದಿಲ್ಲ. ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳ್ಕೊಂಡ ಮುಖ್ಯಮಂತ್ರಿಗಳು, ಅಹಿಂದ ನಾಯಕರು ಅಂತ ಹೇಳ್ಕೊಳ್ಳೋರು ಅದಕ್ಕೆ ಕಟಿಬದ್ಧರಾಗಬೇಕು ಮತ್ತು ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಯಾವುದೇ ಯೋಜನೆಗಳನ್ನು ನಿಲ್ಲಿಸಬಾರ್ದು ಅಂತ ಒತ್ತಾಯ ಮಾಡಿ. ಬೇರೆಯವರನ್ನ ಬಿಡಿ, ಕಾಂಗ್ರೆಸ್ ಪಕ್ಷದ ಒಳಗೆ ಒಂದು ಅಸಮಾಧಾನ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ವಿಪರೀತ ಖರ್ಚಾಗ್ತಾ ಇರೋದ್ರಿಂದ ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡು ಸಿಗ್ತಾ ಇಲ್ಲ. ಇದನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೆಲವು ಶಾಸಕರು ರೇಸ್ ಮಾಡಿದ್ರು ಅನ್ನುವ ಮಾಹಿತಿ ಬಂತು. ಶಾಸಕರ ಮಧ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವ ಮಾಹಿತಿ ಬಂತು. ಕೆಲವರು ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ಬಹಿರಂಗ ಸಭೆಗಳಲ್ಲಿ ಭಾಷಣಗಳಲ್ಲೂ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಅದೊಂದು ಅಸಮಾಧಾನ ಇತ್ತು. ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿಲ್ಲ ಅನ್ನೋ ಕಾರಣಕ್ಕೆ ಶಾಸಕರುಗಳಿಗೆ ಕ್ಷೇತ್ರಕ್ಕೆ ಹೋಗೋದಕ್ಕೂ ಕಷ್ಟ ಆಗಿದೆ. ಜನ ಹೋದರೆ ಕೇಳ್ತಾರೆ, ನಮಗೆ ರೋಡ್ ಮಾಡಿಸ್ಕೊಡಿ, ಚರಂಡಿ ಬೇಕು, ಶಾಲೆ ಬೇಕು, ಹಾಸ್ಪಿಟಲ್ ಬೇಕು ಅಂತ ಕೇಳ್ತಾರೆ. ಆಯ್ತಪ್ಪ, ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಸಹಾಯ ಏನಾದರೂ ಕಾಂಗ್ರೆಸ್ಸಿಗಾಯ್ತಾ ಅಂದರೆ ಅದು ಕೂಡ ಕಾಣಿಸ್ತಾ ಇಲ್ಲ. ಒಂದು ಕಡೆ ಅಭಿವೃದ್ಧಿ ಯೋಜನೆಗಳಾಗಿಲ್ಲ ಅಂತ ಹೋಗಿ ಓಟ್ ಕೇಳೋದಕ್ಕೂ ಆಗ್ತಿಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಕ್ಕೆ ಮತಗಳು ಕೂಡ ಬರ್ತಿಲ್ಲ. ಎಲ್ಲರಿಗೂ ಸಾರಾಸಗಟಾಗಿ ಗ್ಯಾರಂಟಿ ಯೋಜನೆಗಳನ್ನು ಕೊಡುವುದರಿಂದ ಲಾಭ ಆಗಲ್ಲ ಅನ್ನೋದು ಖಚಿತ ಆಗಿದೆ. ಜೊತೆಗೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಜಗನ್ ರೆಡ್ಡಿ ಕರ್ನಾಟಕಕ್ಕಿಂತಲೂ ಜಾಸ್ತಿ ಗ್ಯಾರಂಟಿಗಳನ್ನು ಕೊಟ್ಟರೂ ಕೂಡ ವಿಧಾನಸಭಾ ಚುನಾವಣೆಗಳಲ್ಲಿ ವಾಶೌಟ್ ಆಗಿಬಿಟ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ಯೋಜನೆಗಳ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆಯ ಚಿಂತನೆ ನಡೀತಾ ಇದೆ ಅನ್ನೋದು ಮಾಹಿತಿ. ಅಂಥದ್ದು ಏನೂ ಇಲ್ಲ. ಒಂದು ಸಲ ನೋಡ್ತೀವಿ ಅಷ್ಟೇ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರೇನಾದರೂ ಫಲಾನುಭವಿಗಳಾಗಿದ್ದಾರಾ ಅಂತ ನೋಡ್ತೀವಿ ಅಷ್ಟೇ ಅಂತ DCM ಅವರು ಹೇಳ್ತಾ ಇದ್ದಾರೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗೆ ಪ್ರಶಾಂತನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ದೇವರಾಜ್ ಅವರು JDSನಿಂದ, ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ, ರವಿಕುಮಾರ್ ಅವರು BJPಯಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆ್ಯಕ್ಚುಲಿ ಕಾಂಗ್ರೆಸ್ನ ಫಸ್ಟ್ ರಿಯಾಕ್ಷನ್ ತಗೊಳ್ಬೇಕು ಅಂದ್ಕೊಂಡಿದ್ದೆ. ಆದರೆ ಪ್ರಶಾಂತ್ನಾಥ್, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ನೀವು ಹೇಳಿದ್ರಿ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಗ್ಯಾರಂಟಿಗಳ ಹಣೆ ಬರ ಅಂತ. ನಿಜವಾಗ್ಲೂ ಹಾಗೆ ಅನ್ನಿಸ್ತಾ ಇದೆ, ಅದೇ ದಿಕ್ಕಿನ ಕಡೆ ಹೋಗ್ತಾ ಇದೆ. ಅದೇ ನೋಡಿ, ಇಟ್ಸ್ ಬಟ್ ನ್ಯಾಚುರಲ್.
ಗ್ಯಾರಂಟಿಗಳಂದಮೇಲೆ ಇದಕ್ಕೆ ಎರಡು ಆಯಾಮಗಳಿರ್ತವೆ. ಒಂದು ಆರ್ಥಿಕ ಆಯಾಮ, ಇನ್ನೊಂದು ರಾಜಕೀಯ ಆಯಾಮ. ಹೌದು. ಆರ್ಥಿಕ ಆಯಾಮದ ದೃಷ್ಟಿಯಿಂದ ನೋಡಿದಾಗ ಈಗ ನೀವು ಯಾವುದೇ ಒಬ್ಬ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಬಳಿ ಹೋಗಿ ಎರಡು ಸಂಗತಿಗಳನ್ನು ಅದು ಹೇಳ್ತಾರೆ. ಏನು? ಒಂದು, ಇವತ್ತು ಗಳಿಸುವಾಗ ಮುಂದೆಂದು ಯೋಚನೆ ಮಾಡು. ಕರೆಕ್ಟ್. ಅದೇ ಇನ್ವೆಸ್ಟ್ಮೆಂಟ್, ಅದಕ್ಕೆ ಸೇವಿಂಗ್ಸ್ ಮಾಡೋದು. ಎರಡನೇದು, ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಅದು ಯೂನಿವರ್ಸಲ್ ನಿಯಮ. ಹೌದು ಅಲ್ವಾ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಏನು ಮಾಡ್ತು ಅಂತಂದರೆ, ಇಡೀ ತನ್ನ ರಾಜಕಾರಣ, ಮುಂದಿನ ರಾಜಕಾರಣವನ್ನು ಬರೀ ಗ್ಯಾರಂಟಿಗಳ ಆಧಾರದ ಮೇಲೆ ನಾವು ನಡೆಸ್ತೀವಿ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತು. ಅದರಿಂದ ನಮ್ಗೆ ರಾಜಕೀಯ ಡಿವಿಡೆಂಟ್ ಬರುತ್ತೆ. ನಾವು ಈ ಆರ್ಥಿಕವಾಗಿರ್ತಕ್ಕಂಥ ಸಹಾಯವನ್ನು ಕೊಟ್ಟರೆ ನಮಗೂ ಇಂಟರ್ನ್ ಆಗಿ ಓಟ್ಗಳು ಸಿಗ್ತವೆ ಅಂತಕ್ಕಂಥದ್ದು. ಆ ಮಿತ್ ಲೋಕಸಭಾ ಚುನಾವಣೆಯಲ್ಲಿ ಬಸ್ಟ್ ಆಗೋಯಿತು. ಬಸ್ಟ್ ಆಯಿತು. ಬಟ್ ಆ ಮಿತ್ಗಿಂತ ಮುಂಚೆ ನೀವು 30 ವರ್ಷಗಳ, ಬರೀ ಕರ್ನಾಟಕ ಅಷ್ಟೇ ಅಲ್ಲ, ದೇಶದಾದ್ಯಂತ ಕರ್ನಾಟಕದ ಗ್ಯಾರಂಟಿಗಳ ಸಹಾಯ ಆಗ್ತವೆ. ಬರೀ ಕರ್ನಾಟಕ ಅಲ್ಲ, ನೀವು ಲಾಸ್ಟ್ 30 ಇಯರ್ಸ್ನ ಪಾಲಿಟಿಕ್ಸನ್ನು ತೆಗೆದು ನೋಡಿ. ರಾಮಕೃಷ್ಣ ಹೆಗಡೆ, NT ರಾಮರಾವ್ ಇಂದ ಬೇರೆ ಬೇರೆ ಸರ್ಕಾರಗಳ ಪಾಲಿಸಿಗಳಲ್ಲಿ ನೋಡಿ. ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದಾಗ ಮೊದಲ ಚುನಾವಣೆಯಲ್ಲಿ ಓಟ್ ಬರುತ್ತೆ. ಆದರೆ ನಿಮ್ಗೆ ಎರಡನೇ ಚುನಾವಣೆಯಲ್ಲಿ ಅದೇ ವಿಷಯದ ಮೇಲೆ ಜನ ಓಟ್ ಹಾಕಲ್ಲ. ನಿಮ್ಮ ಪರಂಪರಾಗತ ಮತದಾರರು ನಿಮ್ಗೆ ಓಟ್ ಹಾಕ್ತಾರೆ, ಆದರೆ ಹೊಸಬರು ಬಂದು ನಿಮ್ಗೆ ಓಟ್ ಹಾಕ್ತಾರೆ ಅಂತಕ್ಕಂಥ ಉದಾಹರಣೆಗಳು ತೀವ್ರವಾಗಿ ಕಡಿಮೆ. ರಾಜಕೀಯ ಪರಿಣಿತರೊಬ್ಬರು ಇದನ್ನು ಸರಳ ಭಾಷೆಯಲ್ಲಿ ಹೇಳಿದರು. ಜನ ಓಟ್ ಹಾಕೋದು ಏನು ಕೊಡ್ತೀರಿ ಅನ್ನೋದರ ಮೇಲೆ ಹೊರತು ಏನು ಕೊಟ್ಟಿದ್ದೀರಿ ಅನ್ನೋದರ ಮೇಲೆ ಅಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ನೋಡಿ, ಕಳೆದ 1 ವರ್ಷದಿಂದ ಬಹುತೇಕ ಆರ್ಥಿಕ ತಜ್ಞರು, ಪತ್ರಕರ್ತರು ಕೂಡ ಹೇಳ್ತಾ ಇದ್ರು, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದೇನು, ನೀವು 58-60 ಸಾವಿರ ಕೋಟಿಯಷ್ಟು ಹಣವನ್ನು ಹಾಕ್ತೀರಿ, ನಂತರ ಸಂಬಳಕ್ಕೆ ಖರ್ಚು ಮಾಡ್ತೀರಿ, ಪಿಂಚಣಿಗೆ ಖರ್ಚು ಮಾಡ್ತೀರಿ, ನಿಮಗೆ ಉಳಿತದೆಷ್ಟು ಅಭಿವೃದ್ಧಿ ಕೆಲಸಕ್ಕೆ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳಿದಾಗ ಕಾಂಗ್ರೆಸ್ ಅರ್ಥ ಆಗ್ತಾ ಇದ್ರು. ಮುಂದೆ ಚುನಾವಣೆ ಇತ್ತು. ಆ ಕಾರಣದಿಂದ ಈ ಚುನಾವಣೆಯಲ್ಲಿ ಏನಾದರೂ ಇದನ್ನು ರಿವರ್ಸ್ ಆದರೆ BJP ಅದನ್ನೇ ದೊಡ್ಡ ವಿಷಯ ಮಾಡುತ್ತೆ ಅಂತಕ್ಕಂಥದ್ದು. ಆದರೆ ಚುನಾವಣೆಯಲ್ಲಿ ಲಾಭ ಆಗದೇ ಇರುವಾಗ ಈಗ ಕಾಂಗ್ರೆಸ್ನ ಒಳಗಡೆಯಿಂದಲೇ ಜನ ಹೇಳ್ತಾ ಇದ್ದಾರೆ, ಶಾಸಕರು, ಸಚಿವರು ಹೇಳ್ತಿದ್ದಾರೆ, ಇದನ್ನು ಅಂಡ್ ನಥಿಂಗ್ ರಾಂಗ್ ಇನ್ ದಿಸ್. ಕರೆಕ್ಟ್. ನಾವು ಆರಂಭದಲ್ಲಿ ಹೇಳ್ತಾ ಬಂದಿದ್ದ ಅದನ್ನೇ, ತುಂಬ ಅರ್ಹರು, ತುಂಬ ಅವಶ್ಯಕತೆ ಇರುವಂಥವ್ರು ಇದ್ದಾರೆ, ಅವ್ರಿಗೆ ಮಾತ್ರ ಕೊಡಬೇಕಿದನ್ನು ಅಂತ. ನೀವು BJP ಅವರು ಏನು ಬೇಕಾದರೂ ಹೇಳ್ಬೋದು, ವಿರೋಧ ಪಕ್ಷವಾಗಿ ಅವ್ರು ಹೇಳಲಿಕ್ಕೆ ಸ್ವತಂತ್ರರು. ಆದರೆ ನನಗನ್ಸುತ್ತೆ ಒಂದು ಸರ್ಕಾರವಾಗಿ ಇದನ್ನು ತುಂಬ ಪ್ರುಡೆಂಟ್ ದೃಷ್ಟಿಯಿಂದ ನೋಡಬೇಕಾಗತ್ತೆ. ಅಂದರೆ ಇವತ್ತು ಬರೀ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಬಗ್ಗೆ ಸತೀಶ್ ಜಾರಕಿಹೊಳಿ ಮತ್ತು ಮುನಿಯಪ್ಪನವ್ರು ಹೇಳ್ತಾ ಇದ್ರು. ಬಟ್ ನನಗನ್ಸುತ್ತೆ ನೀವು ಗೃಹ ಜ್ಯೋತಿ 1 ಕೋಟಿ 1.5 ಕೋಟಿಯಷ್ಟು ಹಣ ತೆಗೆದುಕೊಳ್ತಾರೆ, ಅವ್ರಿಗೆ ಯಾಕೆ ನೀವು ತಿಂಗಳಿಗೆ 1600-1700 ರೂಪಾಯಿ ಫ್ರೀ ಆಗಿ ಕೊಡ್ತೀರಿ? ಒಂದು ಪೊಲಿಟಿಕಲ್ ಕಾರಣದಿಂದ ಕೊಡಲೇಬಾರ್ದು. ಆದರೆ ಈಗ ಆಯ್ತಪ್ಪ, ಪೊಲಿಟಿಕಲ್ ಕಾರಣದಿಂದ ಕೊಟ್ಟರು ನಿಮ್ಗೆ ಓಟ್ ಬರದೇ ಇದ್ದಾಗ ಇಟ್ಸ್ ಬೆಸ್ಟ್ ಟು ರಿವ್ಯೂ ಇಟ್. ಆದರೆ ರಿವ್ಯೂ ಮಾಡೋದು ಸುಲಭನಾ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ. ಯಾಕಂದರೆ BPL ಸಮಸ್ಯೆಯನ್ನು ನಾವು ಶೋಭಾ ಕರಂದ್ಲಾಜೆ ಅವಧಿಯಿಂದಲೂ ನೋಡ್ತಾ ಇದ್ದೀವಿ, ಅವಾಗಿಂದ ನೋಡ್ತಾ ಇದ್ದೀವಿ ಕಳೆದ 15 ವರ್ಷಗಳಲ್ಲಿ. ಅದನ್ನು ರಿವ್ಯೂ ಮಾಡಲಿಕ್ಕೆ ಸಾಧ್ಯನಾ? ಮಾನದಂಡಗಳನ್ನು ಹೇಗೆ ಬದಲಾವಣೆ ಮಾಡ್ತಾರೆ? ಅದು ಮಾಡಲೇಬೇಕಾಗಿರ್ತಕ್ಕಂಥ ಕ್ರಮ ಅಂತ ನನಗನ್ಸುತ್ತೆ. ಕರ್ನಾಟಕದಲ್ಲಿ 85% ಕುಟುಂಬಗಳು BPL ಕಾರ್ಡ್ ಇಟ್ಕೊಂಡಿದ್ದಾವೆ. 85%, 100ಕ್ಕೆ 85 ಕುಟುಂಬಗಳು ಬಡತನ ರೇಖೆಗಿಂತ ಕೆಳಗಿದ್ದೀವಿ ಅಂತ ಹೇಳಿ BPL ಕಾರ್ಡ್ ಇಟ್ಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಈ ಪರ್ಸೆಂಟೇಜ್ 63, ಮಹಾರಾಷ್ಟ್ರದಲ್ಲಿ 64, ಆಂಧ್ರ 62, ತೆಲಂಗಾಣ 65, ಗುಜರಾತ್ 62, ಕೇರಳ 58. ನೋಡ್ತಾ ಇದ್ದೀರಿ. ಈ ರಾಜ್ಯಗಳ ಪೈಕಿ ಹೈಯೆಸ್ಟ್ ಇರೋದು ಕರ್ನಾಟಕದಲ್ಲಿ. ಇವ್ರಿಗೆ ಯಾಕೆ ಕೊಡ್ತೀರಿ? ನಿಜವಾಗ್ಲೂ ಇವರು ಬಡತನ ರೇಖೆಗಿಂತ ಕೆಳಗೆ ಇದ್ದಾರಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ರಮೇಶ್ ಬಾಬು ಅವರೇ, ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕಾಕಾ ಸಾಹೇಬ ನಿಮಗೂ ಫ್ರೀ, ನಾನಾ ಪಾಟೀಲ ನಿಮಗೂ ಫ್ರೀ, ಆ ಚುನಾವಣೆಗಷ್ಟೇ ಅದು. ನಿಜವಾಗ್ಲೂ ಹಂಗೆ ಕೊಡ್ತಾ ಹೋದರೆ ಅಭಿವೃದ್ಧಿ ಅನ್ನೋದು ಒಂದು ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟಿಗೆ ಹೋಗೋದಿಲ್ಲ. ಅಂದೇ ನಿಮ್ಮ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ, ಸಚಿವರು ಹೇಳ್ತಾ ಇದ್ದಾರೆ. ಈಗ ಭಾಳಷ್ಟು ಸಂದರ್ಭಗಳಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಇದ್ರ ಮೇಲೆ ಸಾಕಷ್ಟು ಚರ್ಚೆ ಆಗಿದೆ. ನಾನೇ ಚರ್ಚೆಯಲ್ಲಿ ಭಾಗವಹಿಸಿದ್ದೇನೆ. ಕೇಂದ್ರ ಸರ್ಕಾರದ ಬಜೆಟ್ ಸಹಿತವಾಗಿ ರಾಜ್ಯ ಬಜೆಟ್ ಮೇಲೂ ನಾನು ಮಾತಾಡಿದ್ದೇನೆ. ನೆಹರೂರವರು ಈ ದೇಶದ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಒಟ್ಟಾರೆ ದೇಶದ ಬಜೆಟ್ ಗಾತ್ರ 197 ಕೋಟಿ, ಇವತ್ತು 45 ಲಕ್ಷ ಕೋಟಿ ಇದೆ. ಕರ್ನಾಟಕದಲ್ಲಿ ಇವತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬೆಳಗ್ಗೆ ಮಾತಾಡ್ತಾ ಹೇಳಿದ್ರು, SM ಕೃಷ್ಣರವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಬಜೆಟ್ ಗಾತ್ರ 25,000 ಕೋಟಿ, ಇವತ್ತು 3,40,000 ಕೋಟಿ ಅಂತೇಳಿ. ಅವರವರ ಭಾವಕ್ಕೆ, ಅವರವರ ಬಗುತಿಗೆ ಪಾಪ ಭಾಳ ಜನ ಸಾಮಾಜಿಕ ನ್ಯಾಯದ ವಿರೋಧ ಯಾರು ಮಾಡ್ತಾರೆ ಅವ್ರು ಈ ಥರದ ಚರ್ಚೆಗಳನ್ನ ಹುಟ್ಟಾಕ್ತಾರೆ. ಅದೇನೇ ಇರಲಿ,
ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಸುಮಾರು 15 ತಿಂಗಳಾಗಿದೆ, 15 ತಿಂಗಳು ನಡೀತಾ ಇದೆ. ನೀವು ಸ್ವಲ್ಪ ಹಿಂದಿನ ಇತಿಹಾಸವನ್ನು ಗಮನಿಸಿದಾಗ ಈ ಥರದ ಪ್ರಗತಿಪರ ಕಾರ್ಯಕ್ರಮಗಳ ನಿರ್ಧಾರ ತಗೊಂಡಿರ್ತಕ್ಕಂಥದ್ದು ನೀವು 1947ರಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರಗಳೇ. ಇವತ್ತು ನಿಮಗೆ ಸ್ವಾತಂತ್ರ್ಯ ಹೋರಾಟಗಾರರು ಬಿಕಾಸ್ ಆಫ್ ಏಜ್ ಆ್ಯಂಡ್ ಇದು ಇವಾಗಲೇ ಭಾಳ ಸಂಖ್ಯೆ ಕಡಿಮೆ ಆಗಿದೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪೆನ್ಷನ್ ಕೊಡಬೇಕು ಅನ್ನೋಂಥ ಒಂದು ಯೋಜನೆ ಬಂದಿದ್ದು ಸಹ ಕಾಂಗ್ರೆಸ್ ಕಾಲದಲ್ಲೇ. ಇವತ್ತು ಕರ್ನಾಟಕದಲ್ಲಿ ಭಾಳ ಕ್ರಾಂತಿಕಾರಿ ಬದಲಾವಣೆ ತಂದಂಥದ್ದು ಸನ್ಮಾನ್ಯ ದೇವರಾಜ ಅರಸುರವರು. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಉಳುವವನೇ ಭೂಮಿ ಒಡೆಯ ಅನ್ನೋ ಒಂದು ಐತಿಹಾಸಿಕವಾದಂಥ ಒಂದು ಕಾನೂನನ್ನು ಜಾರಿಗೆ ತಂದಾಗ ಬಹುತೇಕ ಈ ದೇಶದಲ್ಲಿ ಆ ಥರದ ನಿರ್ಧಾರವನ್ನು ತಗೊಂಡಂಥದ್ದು 2 ರಾಜ್ಯಗಳು, ಒಂದು ಕರ್ನಾಟಕ, ಇನ್ನೊಂದು ಬಿಹಾರ. ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ದೇವರಾಜ ಅರಸರನ್ನು ನಿಂದನೆ ಮಾಡಿದ್ರು ಭಾಳ ಇದ್ದಾರೆ. ಸ್ವಾಭಾವಿಕವಾಗಿ ಯಾರು ಶೋಷಿತ ಸಮುದಾಯಗಳಿಗೆ, ಕೆಳವರ್ಗದ ಸಮುದಾಯಗಳಿಗೆ ನ್ಯಾಯ ಸಿಕ್ಕದಂಥ ಸಂದರ್ಭದಲ್ಲಿ ಬಲಿಷ್ಠ ವರ್ಗಗಳು ವಿರೋಧ ಮಾಡಿದಂಥದ್ದು ಈ ಥರದ ಚರ್ಚೆಗಳು ಅವತ್ತು ನಡೆದಿದೆ. ಸರ್ಕಾರವನ್ನು ದಿವಾಳಿ ಮಾಡ್ತಾ ಇದ್ದಾರೆ, ರಾಜ್ಯವನ್ನು ದಿವಾಳಿ ಮಾಡ್ತಾ ಇದ್ದಾರೆ, ಭೂಮಿಯನ್ನು. ಬಟ್ ಇದರಲ್ಲಿ ಶೋಷಿತ ಸಮುದಾಯ ಬಲಿಷ್ಠ ಸಮುದಾಯ ಅಂತ ಏನಾರು ಇದೆಯಾ ಇದರಲ್ಲಿ? ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ನಿಮ್ಮ ಪ್ರಶ್ನೆಗಳು ಕೇಳಿ. ಅಲ್ಲ, ನಾನು ಕನ್ಫ್ಯೂಸ್ ಆಯ್ತು, ಕೇಳಿ. ನಾನು ಇದು ಖಂಡಿತ ಅದಕ್ಕೆ ನಾನು ಇತಿಹಾಸಕ್ಕೆ ಏನಕ್ಕೆ ಹೋದೆ ಅಂದರೆ ಈಗಿನ ಚರ್ಚೆಗೂ ಅದಕ್ಕೂ ಖಂಡಿತ ಲಿಂಕ್ ಇದೆ. ಅವತ್ತು ಸಹ ಇದೇ ಥರದ ಇವತ್ತೇನು ಸಿದ್ದರಾಮಯ್ಯನವರು ಕೊಟ್ಟಂಥ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅನ್ನಭಾಗ್ಯದ ಬಗ್ಗೆ ಏನು ಟೀಕೆಗಳು ಬಂದವು, ಅಂಥದ್ದೇ ಶಕ್ತಿಗಳು, ಅಂಥದ್ದೇ ಧ್ವನಿಗಳು ದೇವರಾಜ ಅರಸುರವರು ಉಳುವವನಿಗೆ ಭೂಮಿ ಅಂತ ತಂದಂಥ ಸಂದರ್ಭದಲ್ಲಿ ಮಾತಾಡಿದಂಥದ್ದು. ಮತ್ತು ಅದೇ ರೀತಿ ನೀವು ಆವನೂರು ಕಮಿಷನ್ ಮಾಡಿದಾಗಿರ್ಬೋದು, ಅವಾಗಲೂ ಸಹ ಈ ಥರದ ಚರ್ಚೆ ಹುಟ್ಟಾಕಿದ್ರು. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಗ್ಯಾರಂಟಿ ಒಂದೇ ಅಲ್ಲ. ನೀವು ಹಿಂದಕ್ಕೆ ಹೋಗಿ ನೋಡಿದ್ರೆ ಸಾಕಷ್ಟು ಯೋಜನೆಗಳನ್ನ, ನೀವು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ವಿಧವಾ ಪೆನ್ಷನ್ ಇರ್ಬೋದು, ಇವೆಲ್ಲ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಕೊಟ್ಟಂಥ ಯೋಜನೆಗಳು. ಆ ಸಂದರ್ಭದಲ್ಲೂ ಈ ಥರದ ಚರ್ಚೆಗಳು ಹುಟ್ಟಾಕಿರ್ತಕ್ಕಂಥದ್ದು ನಡೆದಿರ್ತಕ್ಕಂಥದ್ದು. ಮತ್ತು ಜನತಾ ಮನೆಗಳು ಕೊಟ್ಟಂಥ ಸಂದರ್ಭದಲ್ಲಿ, ಉಚಿತ ವಿದ್ಯುತ್ತು ಬೇರೆ ಸಂದರ್ಭದಲ್ಲಿ ಕೊಟ್ಟಂಥದ್ದಲ್ಲಿ ಭಾಳ ಪ್ರಮುಖವಾಗಿ ಬಂಗಾರಪ್ಪನವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ರೈತರಿಗೆ ನೀರಾವರಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಕೊಟ್ಟಂಥ ಸಂದರ್ಭದಲ್ಲೂ ಇಂಥ ಚರ್ಚೆಗಳು ನಡೆದಿದ್ದಾವೆ. ಇವತ್ತು ಗ್ಯಾರಂಟಿಗಳ ಬಗ್ಗೆ ಅಭಿಪ್ರಾಯಗಳು ಸ್ವಾಭಾವಿಕ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯ ಬರೋಂಥದ್ದು ಅಥವಾ ಅವರ ಅಭಿಪ್ರಾಯಗಳನ್ನು ಕೊಡೋಂಥದ್ದು ಸ್ವಾಭಾವಿಕ. ಕಾಂಗ್ರೆಸ್ ಪಕ್ಷ ಉಪಮುಖ್ಯಮಂತ್ರಿಗಳು ಹೇಳಿದಂಥ ರೀತಿಯಲ್ಲಿ ಎಲ್ಲೂ ಸಹ ಈ ಥರದ ತೀರ್ಮಾನವನ್ನು ತಗೊಂಡಿಲ್ಲ. ನಾವು ಇವತ್ತು ಹೇಳ್ತಾ ಇದ್ವಿ, ಕೆಲವು ಶಾಸಕರು ಕೊಡ್ತಾ ಇರ್ತಕ್ಕಂಥ ಸಲಹೆ ಒಂದು ಸೀಲಿಂಗ್ ಲಿಮಿಟ್ ಹಾಕಿ ಯಾರು ಆರ್ಥಿಕವಾಗಿ ಬಲಿಷ್ಠ ಆಗಿದ್ದಾರೋ ಅವ್ರಿಗೆ ಬೇಡ ಅನ್ನೋದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅದು ಚರ್ಚೆ ಅಲ್ಲ, ಹಂಗೆ ಹೇಳಿದ ಮಾತ್ರಕ್ಕೆ ಅವರು ಸಾಮಾಜಿಕ ನ್ಯಾಯದ ವಿರೋಧಿಗಳು ಅಂತ ಆಗೋದಿಲ್ಲ. ಅದಲ್ಲ, ಈ ಕೆ ಎಚ್ ಮುನಿಯಪ್ಪನವ್ರು ಮಾತಾಡಿದ್ದೇನು ತಪ್ಪಿತ್ತು ಅವ್ರು ಹೇಳಿದ್ರಲ್ಲಿ? ನಾನು ಅದನ್ನು ಅವ್ರಿಗೆಲ್ಲ ಲಿಂಕ್ ಮಾಡ್ತಿರೋದು. BJP ಮಿತ್ರರು ಹೇಳ್ತಾ ಇದ್ರು ಗ್ಯಾರಂಟಿಗಳೇ ಕೊಡ್ಕೊಡ್ದು ಅಂತೇಳಿ. ಭಾಳಷ್ಟು ಸನ್ಮಾನ್ಯ ಆರ್ ಅಶೋಕ್ರವರು ಪಾಪ ಇವತ್ತು ಅವ್ರ ಅಫಿಡವಿಟಲ್ಲಿ ಅವರೇ ರಿಟ್ ಪಿಟಿಷನ್ ಹಾಕ್ಕೊಂಡಿದ್ದಾರೆ ಹೈಕೋರ್ಟಲ್ಲಿ, ಅದನ್ನು ಅವ್ರ ಅಫಿಡವಿಟಲ್ಲಿ ಹೇಳ್ಕೊಂಡಿಲ್ಲ. ಇಂಥವ್ರೆಲ್ಲ ಸರ್ಕಾರಕ್ಕೆ ಬುದ್ಧಿ ಮಾತು ಹೇಳ್ತಾರೆ. ಇರಲಿ, ಅದು ವಿಧಾನಸೌಧದಲ್ಲಿ ಚರ್ಚೆ ಆಗೋಂಥ ವಿಚಾರ, ಅದು ಇನ್ನೊಂದು ಸಂದರ್ಭದಲ್ಲಿ ಚರ್ಚೆ ಮಾಡೋಣ. ನಾನು ಏನಕ್ಕೆ ಅಂದರೆ BJP ಮಿತ್ರರು ಹೇಳ್ತಾ ಇರ್ತಕ್ಕಂಥದ್ದು ಯೋಜನೆಗಳು ಕೊಟ್ಟಿದ್ದೇ ತಪ್ಪು, ಗ್ಯಾರಂಟಿಗಳೇ ಅವಶ್ಯಕತೆ ಇಲ್ಲ, ಈ ಥರದ ಚರ್ಚೆಯನ್ನು ಯಾರು ಹುಟ್ಟಾಕ್ತಾ ಇದ್ದಾರೆ ಅವ್ರಿಗೂ ಈ ಮಾತನ್ನು ಹೇಳಿದಂಥದ್ದು. ಬದಲಾವಣೆ ಆಗೋಂಥದ್ದು ಮತ್ತು ಸೀಲಿಂಗ್ ಲಿಮಿಟ್ ಹಾಕೋಂಥದ್ದು ಅದು ಆಯಾ ಸಂದರ್ಭಕ್ಕಾಗಿದೆ. ಈಗ ಅನ್ನಭಾಗ್ಯ ಕೊಟ್ಟಂಥ ಸಂದರ್ಭದಲ್ಲಿ 5 kg ಇತ್ತು ಸಿದ್ದರಾಮಯ್ಯ ಕೊಟ್ಟಾಗ, ಮತ್ತು 7 kgಗೆ ಹೋಯಿತು, ಮತ್ತು ಅದನ್ನು ವಿತ್ಡ್ರಾ ಮಾಡಿ 5 kg ಮಾಡಿದ್ರು. ಇವತ್ತು 10 kg ಕೊಡ್ತಾ ಇದ್ದಾರೆ. ಚರ್ಚೆ ಆಗ್ತಾಯಿದೆ, ಒಂದು ಕುಟುಂಬಕ್ಕೆ ಅಷ್ಟು ಅವಶ್ಯಕತೆ ಇದೆಯೋ ಇಲ್ವೋ, ಅಥವಾ ಎಲ್ರಿಗೂ ಕೊಡಬೇಕು. ಈಗ ನೀವೇ ಹೇಳಿದ್ರಿ 85% BPL ಕಾರ್ಡ್ ಇದೆ ಅಂತೇಳಿ. ನನಗೆ ಗೊತ್ತಿರೋ ರೀತಿಯಲ್ಲಿ ಪಾರ್ಟಿ ಬಿಟ್ಬಿಡಿ, ಕಾಂಗ್ರೆಸ್ಸು BJPನದ್ದು ಬಿಟ್ಬಿಡಿ, ನೀವು ಆಹಾರ ಮಂತ್ರಿಗಳು ಶೋಭಾ ಕಂದಾಜವ್ರು ಇರ್ಬೋದು, ಕತ್ತಿರೋರು ಆಹಾರ ಸಚಿವರು ಇದ್ದರು. ಇದು ಕೈ ಇಟ್ಟಾಗ ಎಷ್ಟೆಷ್ಟು ವಿರೋಧ ಬಂತು, ಏನೇನು ಚರ್ಚೆ ಆಯಿತು ನಾವೆಲ್ಲ ನೋಡಿದ್ದೇವೆ. ಇದು ಸ್ವಾಭಾವಿಕ. ಇವತ್ತು ಕಾರ್ಡ್ ಇಟ್ಕೊಂಡಿರೋರು BPL ಕಾರ್ಡ್ ಇಟ್ಕೊಂಡಿದ್ದಾರೆ, ನೀರಾವರಿ ಭೂಮಿ ಇರ್ತಕ್ಕಂಥವ್ರು BPL ಕಾರ್ಡ್ ಇಟ್ಕೊಂಡಿದ್ದಾರೆ, ಯಾರು IT ರಿಟರ್ನ್ಸ್ ಇಟ್ಕೊಂಡಿದ್ದಾರೆ ಅವರು BPL ಕಾರ್ಡ್ ಇಟ್ಕೊಂಡಿದ್ದಾರೆ. ಅವ್ರು ಮುಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ವಿರೋಧಗಳು ಬರ್ತಾ ಇದೆ. ಬಟ್ ಅದನ್ನು ಕಟ್ಟುನಿಟ್ಟಾಗಿ ಮಾಡಬೇಕಾಗುತ್ತೆ. ಯಾರೋ ವಿರೋಧ ಮಾಡೋರು ಅಂತೇಳಿ ನಿಲ್ಲಿಸೋಂಥದ್ದಲ್ಲ. ಅದು ಇವತ್ತು ಸಹ ಚರ್ಚೆ ಆಗ್ತಾಯಿದೆ, ಅದು ಒಂದು ಕಡೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಬೇರೆ ಬೇರೆ ರೂಪದಲ್ಲಿ ಕೇಂದ್ರದಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿರ್ಬೋದು, BJPಯವರು ಸಹ ಅದನ್ನು ಕಾಪಿ ಮಾಡಿದ್ರು. ಈ ಕರ್ನಾಟಕ ಮಾಡಲ್ಲ ಆಯಿತು. ಅದಕ್ಕೆ ಮುಂಚೆ ಪ್ರತಿ ಚುನಾವಣೆಯಲ್ಲಿ ಚರ್ಚೆ ಆಗ್ತಾ ಇತ್ತಂಥದ್ದು ಗುಜರಾತ್ ಮಾಡಲ್ಲ ಅಂತೇಳಿ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಕೊಟ್ಟಂಥ 5 ಗ್ಯಾರಂಟಿಗಳು ಇಂಪ್ಲಿಮೆಂಟೇಷನ್ ಆದ ನಂತರ ಇಡೀ ದೇಶದಲ್ಲಿ ಚರ್ಚೆ ಪ್ರಾರಂಭ ಆಗಿದ್ದು ಈ ಗ್ಯಾರಂಟಿಗಳನ್ನ ಅವರವರು ಜಾರಿ ಮಾಡಬೇಕಂತ. ಈವನ್ ಕೇಂದ್ರದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾರು BJPಯವರು ವಿರೋಧ ಮಾಡಿದ್ರು ಅವರು ಸಹ ಗ್ಯಾರಂಟಿ ಪದ ಬಳಕೆ ಮಾಡಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ಹಾಗಾಗಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಯಾರು ಸಬಲರಿದ್ದಾರೆ, ಆರ್ಥಿಕವಾಗಿ ಬಲಿಷ್ಠರಿದ್ದಾರೆ ಅವರಿಗೆ ಯೋಜನೆಗಳನ್ನ ಕೊಡಬೇಕು ಬೇಡ ಅನ್ನೋದು ಚರ್ಚೆ ಆಗ್ತಾ ಇದೆ. ಅದು ಒಳ್ಳೆಯದು ಚರ್ಚೆ. ನಾನು ಕೇಳಿದ್ದು ಅದನ್ನೇ ರಮೇಶ್ ಬಾಬು ಅವರೇ. ಚುನಾವಣೆ ಘೋಷಣೆ ಸಂದರ್ಭದಲ್ಲಿ ಅದನ್ನು ಹೇಳೋದು ಸುಲಭ. ಈಗ ನೀವು ಹೇಳ್ತಾ ಇದ್ದೀರಿ ಕಾರ್ ಇಟ್ಕೊಂಡವರೆಲ್ಲ BPL ಕಾರ್ಡ್ ಇಟ್ಕೊಂಡಿದ್ದಾರೆ ಅಂತ. ಒಂದು ಕುಟುಂಬಕ್ಕೆ ಒಬ್ಬ ಮನುಷ್ಯನಿಗೆ 10 kg ಅಕ್ಕಿ ಬೇಕಾ ಅನ್ನೋದರ ವಿಚಾರ ವಿನಿಮಯ ನಡಿಬೇಕು ಅಂತ ಹೇಳ್ತೀರಿ ನೀವು.
ಚುನಾವಣೆಯ ಸಂದರ್ಭದಲ್ಲಿ 10 kg ಅಕ್ಕಿ 10 kg ಅಕ್ಕಿ ಅಂತ ಒತ್ತು ಕೊಟ್ಟು ಹೇಳುವಾಗ 10 kg ನಿಜವಾಗ್ಲೂ ಬೇಕಾಗತ್ತಾ ಅಂತ ಒಂದು ಚಿಂತನೆ ಆಗಬೇಕಾಗಿತ್ತು. ಚಿಂತನೆನೂ ಆಗಿದೆ, ಇಲ್ಲ ಒಂದು ನಿಮಿಷ, ಚಿಂತನೆನೂ ಆಗಿದೆ, ಮಂಥನನೂ ಆಗಿದೆ. ಓಕೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ 14 ಬಜೆಟ್ ಕೊಟ್ಟಂತ ಒಬ್ಬ ಆರ್ಥಿಕ ತಜ್ಞರು ಅಂತ ಹೇಳ್ತೀನಿ ನಾನು, ಮುಖ್ಯಮಂತ್ರಿಗಳು ಅಂತ ಹೇಳೋದಿಲ್ಲ, ಆರ್ಥಿಕ ಸಚಿವರು ಅಂತ ಹೇಳೋದಿಲ್ಲ, ಆರ್ಥಿಕ ತಜ್ಞರಾಗಿ 14 ಬಜೆಟನ್ನು ಕೊಟ್ಟಿದ್ದಾರೆ. ಅವರು ವಿತ್ ಸ್ಟ್ಯಾಟಿಸ್ಟಿಕ್ಸ್ ಏನೇನು ಮಾಡ್ಬೋದು, ಮಾಡೋಕ್ಕೆ ಸಾಧ್ಯನೋ ಇಲ್ವೋ ಅಂತೇಳಿ ಸಾರ್ವಜನಿಕ ಸಭೆಯಲ್ಲಿ ಸಮರ್ಥನೆಗಳನ್ನು ಕೊಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸಹ ನಾವು ಯಾವುದೂ ಸಹ ಅದರಿಂದ ಹಿಂದೆ ಹೋಗಿಲ್ಲ. ಅಲೋಕೇಶನ್ ಏನಾಗಿದೆ ಬಜೆಟಲ್ಲಿ, ಡಿಪಾರ್ಟ್ಮೆಂಟ್ ವೈಸು ಎಷ್ಟೆಷ್ಟು ಅಲೋಕೇಶನ್ ಕೊಡಬೇಕು, BJP ಕೊಡೋದಕ್ಕಿಂತ ಜಾಸ್ತಿ ಅಲೋಕೇಶನ್ ಕೊಟ್ಟಿದ್ದೀವಿ, ಅದ್ರ ಪ್ರಶ್ನೆನೇ ಇಲ್ಲ. ಇವತ್ತು 56,000 ಕೋಟಿ ಏನು ಕೊಡ್ತಾ ಇದ್ದಾರೆ ಗ್ಯಾರಂಟಿಗಳಿಗೆ, ಅದಕ್ಕೂ ಸಹ ಸಂಪನ್ಮೂಲಗಳ ಕ್ರೋಢೀಕರಣ ಆಗಿದೆ. ಈಗ ಸಾಮಾಜಿಕ ನ್ಯಾಯ, ಶೋಷಿತರು, ಬಡವರು, ಇವ್ರಿಗೆ ಎಲ್ಲ ವ್ಯವಸ್ಥೆ ತಲುಪಬೇಕು ಸರ್ಕಾರದ್ದು ಅನ್ನೋದರಲ್ಲಿ ಎರಡು ಮಾತಿರಲಿಲ್ಲ. ಆದರೆ 2023ರಲ್ಲೇ ಈ ಯೋಜನೆಗಳನ್ನು ಜಾರಿಗೆ ತರುವಾಗ ಎಲ್ಲ ಆರ್ಥಿಕ ತಜ್ಞರು ಹೇಳ್ತಾ ಇದ್ರು, ನೀವು ದಯವಿಟ್ಟು ಶ್ರೀಮಂತರಿಗೆ ಕೊಡಬೇಡಿ, ಕ್ಯಾಪ್ ಹಾಕಿ, ನೀವು ಸೀಲಿಂಗ್ ಲಿಮಿಟ್ ಬಗ್ಗೆ ಇವತ್ತೇನು ಕಾಂಗ್ರೆಸ್ ಶಾಸಕರು ಸಚಿವರು ಕೇಳ್ತಾ ಇದ್ದಾರೆ, ಅದು ರಾಜಕೀಯವಾಗಿ ಹೊಡೆತ ಬಿದ್ದ ನಂತರ. ಬಟ್ ನೀವು ಕಳೆದ 2023ರ ಜೂನ್ನಲ್ಲೇ ಈ ಸೀಲಿಂಗ್ ಲಿಮಿಟ್ ಬಗ್ಗೆ ಸರ್ಕಾರ ಒಂದು ಗಂಭೀರತೆಯಿಂದ ಯೋಚನೆ ಮಾಡಬೇಕಿತ್ತು ಅಂತ ನನಗನ್ಸುತ್ತೆ. 100ಕ್ಕೆ 100 ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಿ ಇಂಪ್ಲಿಮೆಂಟೇಷನ್ ಸಾಧ್ಯ ಅಂತ ಕನ್ಕ್ಲೂಷನ್ ಬಂದ ಮೇಲೆ ಇದನ್ನ ಮಂಡನೆ ಮಾಡಿರ್ತಕ್ಕಂಥ. ಇಲ್ಲ ಒಂದು ನಿಮಿಷ ದಯಮಾಡಿ ನಾನು ಮುಗಿಸ್ತೀನಿ. ದಯಮಾಡಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಫ್ಲಾಟ್ಗಳಿಗೆ ನಾವು ಫ್ರೀ ವಿದ್ಯುತ್ ಶಕ್ತಿ ಕೊಡ್ತೀವಿ ಅಂತ ಹೇಗೆ ಹೇಳಿದ್ರು? ಯಾವ ಆರ್ಥಿಕ ತಜ್ಞರು ಇಲ್ಲಿ ಚರ್ಚೆ ಮಾಡಿದಾರೋ ಅದೇ ಬಹುತೇಕ ಆರ್ಥಿಕ ತಜ್ಞರ ಜೊತೆ ನಾವು ಚರ್ಚೆ ಮಾಡಿ ನಮ್ಮ ಪಾರ್ಟಿ ಸರ್ಕಲಲ್ಲಿ ಚರ್ಚೆ ಮಾಡಿದಾಗ ಇಂಪ್ಲಿಮೆಂಟೇಷನ್ ಈಸ್ ಪಾಸಿಬಲ್, ಇದು ನಮಗೆ ಕೊಟ್ಟಂಥ ಇನ್ಪುಟ್ಟು, ಅದರ ಆದ ಮೇಲೆ ಮಾಡಿರ್ತಕ್ಕಂಥದ್ದು. ಇವತ್ತು ಬೇಡ ಪ್ರಬಲ ವರ್ಗದವರಿಗೆ ಅಥವಾ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥವ್ರಿಗೆ ಯೋಜನೆ ಬೇಡ ಅಂದರೆ ಹೆಲ್ತಿ ಡಿಸ್ಕಷನ್ ಆಗಲಿ, ಅದಕ್ಕೆ ನಾವು ಕಾಂಗ್ರೆಸ್ ಪಾರ್ಟಿ ವಿರೋಧ ಅಲ್ಲ. ರಮೇಶ್, ನೀವು ಹೇಳಿದ ಒಪ್ಕೋತೀನಿ. 14 ಬಜೆಟ್ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಹಣಕಾಸು ಸಚಿವರು ಅನ್ನೋದಕ್ಕಿಂತ ಆರ್ಥಿಕ ತಜ್ಞರು ಅಂತ ಕರಿಬೇಕು. ಆ ಆರ್ಥಿಕ ತಜ್ಞ ಸಿದ್ದರಾಮಯ್ಯನವರಿಗೆ ಆರ್ಥಿಕ ಸಲಹೆ ಕೊಡೋದಕ್ಕೆ ಒಬ್ಬರು ಶಾಸಕರಿದ್ದಾರೆ. ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ತಮ್ಮದೇ ಪಕ್ಷದ ಶಾಸಕರು ಹೇಳ್ತಾರೆ, ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ನಮ್ಮ ಖಜಾನೆ ಖಾಲಿ ಆಗಿದೆ, ನನ್ನ ಕ್ಷೇತ್ರಕ್ಕೆ ಇಷ್ಟು ದುಡ್ಡು ಹಾಕಿ ನಾನೊಂದು ಯೋಜನೆಯನ್ನು ತಗೊಂಡು ಬಂದಿದ್ದೀನಿ, ಅದು ಯಾಕೆ ಸಾಧ್ಯ ಆಗಿದೆ ಅಂದರೆ ನಾನು ಮುಖ್ಯಮಂತ್ರಿಗಳ ಜೊತೆಗಿರ್ತೀನಿ ಅಂತ, ಬೇರೆ ಯಾರಿಗೂ ಇದು ಸಾಧ್ಯ ಆಗೋದಿಲ್ಲ ಅಂತ ವೇದಿಕೆ ಭಾಷಣವನ್ನು ಮಾಡ್ತಾರೆ. ನೋಡಿ, ಪೊಲಿಟಿಕಲ್ ಆ್ಯಂಗಲಲ್ಲಿ ಅವರು ಶಾಸಕರು ಭಾಷಣ ಮಾಡೋಂಥದ್ದು ಅವರ ಅಭಿಪ್ರಾಯ ಕೊಡೋದಕ್ಕೆ ನನ್ನ ತಕರಾರಿಲ್ಲ. ಬಟ್ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಾನೊಬ್ಬ ಶಾಸಕನಾಗಿದ್ದಂಥ ನನ್ನ ಅನುಭವದ ಮೇಲೆ ಹೇಳ್ತೀನಿ, ನೀವು ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಶಾಸಕರಿಗೆ ಏನು ಶಾಸನಾತ್ಮಕವಾಗಿ ಅನುದಾನಗಳು ಹೋಗಬೇಕು ಅದು ಹೋಗೇ ಹೋಗುತ್ತೆ. ಅವ್ರದ್ದು ಯಾವುದೋ ಸ್ಪೆಷಲ್ ಪ್ರಾಜೆಕ್ಟು ಇನ್ನು ಮತ್ತೊಂದು ಬೇಕಾಗ 100 ಕೋಟಿ 200 ಕೋಟಿ 500 ಕೋಟಿ ತಗೋತಾರೆ. ಯಾರು ನೀವಾಗ ಶಾಸಕರನ್ನು ಉಲ್ಲೇಖ ಮಾಡ್ತಾ ಇದ್ದೀರೋ, ಐ ಆಮ್ ರೆಡಿ ಟು ಡಿಸ್ಕಸ್, ಐ ಆಮ್ ರೆಡಿ ಟು ಡಿಬೇಟ್. ಅವ್ರ ಕ್ಷೇತ್ರಕ್ಕೆ ಇವತ್ತು ಸುಮಾರು 500 ಕೋಟಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ತರಕಾಯ್ತು ಅಂದ್ರೆ ನಾನು CM ಜೊತೆಗೆ ದಿನ ಬೆಳಗಾದ್ರೆ ಇರ್ತೀನಿ ಅನ್ನೋ ಕಾರಣಕ್ಕೆ ತಂದೆ, ನಾನು ಬೇರೆ ಯಾರಿಗೂ ಆಗೋದಿಲ್ಲ ಅಂತ ಅವರು ಬೇರೆ ಬೇರೆ ವಿಚಾರಕ್ಕೆ ಅವ್ರ ಅಭಿಪ್ರಾಯ ಕೊಟ್ಟಿದ್ದಾರೆ. 500 ಕೋಟಿ ರೆಗ್ಯುಲರ್ ಗ್ರಾಂಟ್ ಕೊಡೋದಲ್ದಲೆ ಅಡಿಷನಲ್ 500 ಕೋಟಿ ಕೊಟ್ಟಿದ್ದಾರೆ. ಇವತ್ತು ನಿಮಗೆ ಕಲ್ಯಾಣ ಕರ್ನಾಟಕ ಬೋರ್ಡಿಂದ ಸುಮಾರು 2,500 ಕೋಟಿ ಪ್ರತಿ ಆ ಕ್ಷೇತ್ರದಲ್ಲಿ ವ್ಯಾಪ್ತಿಲಿ ಬರೋಂಥ ಎಲ್ಲ ಕ್ಷೇತ್ರಕ್ಕೆ ಅನುದಾನಗಳು ರಿಲೀಸ್ ಆಗಿದೆ. ಅದನ್ನು ಅನುದಾನ ಅಲ್ವ ಅದು? ಪ್ರಶ್ನೆ ಇರೋಂಥದ್ದು ಈಗ 371 ಜೇನಲ್ಲಿ ಅಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಇವತ್ತು ಬೆಂಗಳೂರಿನಲ್ಲಿ ಏನು 28 ಅಸೆಂಬ್ಲಿ ಬರುತ್ತೆ, DK ಶಿವಕುಮಾರ್ ಯಾರಿಗೆ ಏನು ಗ್ರಾಂಟ್ ಕೊಡ್ಬೇಕು ಕೊಟ್ಟಿದ್ದಾರೆ. ಕೆಲವ್ರಿಗೆ ಎಕ್ಸ್ಟ್ರಾ ಗ್ರಾಂಟ್ ಕೊಡ್ತಾರೆ, ಅಥವಾ ಅವ್ರ ಕ್ಷೇತ್ರಕ್ಕೆ ಏನೋ ವಿಶೇಷ ಅನುದಾನ ಕೇಳಂತ ಇರುತ್ತೆ. ವಿಶೇಷ ಅನುದಾನ ಸಿಕ್ಕಿದಾಗ ಅವ್ರ ಅಭಿಪ್ರಾಯಗಳನ್ನ ಹೇಳ್ತಾರೆ, ನಮಗೆ ವಿಶೇಷ ಅನುದಾನ ಸಿಕ್ಕಿಲ್ಲ, ಇದರಿಂದ ಸಿಕ್ಕಿಲ್ಲ. ಅಫ್ಕೋರ್ಸ್ ಕೆಲವೊಂದು ಹೊಸ ಸ್ಕೀಮ್ ಜಾರಿ ಆದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿರುತ್ತೆ. ಹಂಗಂತೇಳಿ ಅನುದಾನ ಕೊಟ್ಟಿಲ್ಲ, ಗ್ರಾಂಟ್ ಬಂದಿಲ್ಲ ಅಥವಾ ಕೆಲಸ ನಡೀತಾ ಇಲ್ಲ, ಆಲ್ ಆರ್ ಫಾಲ್ಸ್. ಯಾರಿಗೆ ಯಾವ ಅನುದಾನ ಹೋಗಬೇಕು ಪ್ರತಿ ಇಲಾಖೆವಾರು ಅನುದಾನ ಹೋಗಿದೆ, ಅನುದಾನಗಳು ತಲುಪಿದೆ, ಕ್ಷೇತ್ರದಲ್ಲಿ ಕೆಲಸ ಆಗ್ತಾ ಇದೆ. ಅವ್ರದ್ದೇನಂದ್ರೆ ಈಗ ಸಿಗಂತ 100 ಕೋಟಿ ಸಿಗೋ ಜಾಗದಲ್ಲಿ 200 ಕೋಟಿ ಸಿಗುತ್ತೆ ಅನ್ನೋ ಅಭಿಪ್ರಾಯ. ಅದು ಒಳ್ಳೆ ಅಭಿಪ್ರಾಯ, ತಪ್ಪು ಅಂತ ಹೇಳೋದಿಲ್ಲ. ನಾನು ಖಾಸಗಿಯಾಗಿ ನಾನು ಅನೇಕ ಕಾಂಗ್ರೆಸ್ ಶಾಸಕರನ್ನು ಭೇಟಿಯಾಗಿದ್ದೀನಿ. ಕಾಂಗ್ರೆಸ್ ಶಾಸಕರು ಚುನಾವಣೆ ಮುಂಚೆ 6 ತಿಂಗಳಿಂದ ಹೇಳ್ತಾ ಇದ್ರು, ನಮ್ಗೆ ದುಡ್ಡು ಸಿಗ್ತಾ ಇಲ್ಲ, ನಮ್ಮ ಕ್ಷೇತ್ರಕ್ಕೆ ದುಡ್ಡು ಬರ್ತಾ ಇಲ್ಲ, ಯಾಕಂದರೆ ಎಲ್ಲ ಹಣ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಪತ್ರಕರ್ತರು ಹೇಳ್ತಾ ಇರಲಿಲ್ಲ. ಕಾಂಗ್ರೆಸ್ನ ಶಾಸಕರು ಖಾಸಗಿಯಾಗಿ ಏನು ಹೇಳ್ತಾ ಇದ್ರು, ಇಡೀ ಉತ್ತರ ಕರ್ನಾಟಕದ ಅನೇಕ ಶಾಸಕರನ್ನು ನಾನು ಭೇಟಿಯಾಗಿದ್ದೀನಿ. ಅವರ ಅಭಿಪ್ರಾಯ ಏನಿತ್ತು, ನಮಗೆ ಹಣನೇ ಕೊಡ್ತಾ ಇಲ್ಲ ಯಾವ ಯೋಜನೆ. ಒಂದು ವಿನಂತಿ ಇದೆ, ನಾಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ, ಈ ರಾಜ್ಯದ ಯಾವುದೇ ಕ್ಷೇತ್ರದ ಶಾಸಕರನ್ನ ನೀವು ಇಲ್ಲಿ ಡಿಬೇಟ್ ಕರೆ ನಾನು ಬರ್ತೀನಿ, ಅವ್ರಿಗೆ ಮ್ಯಾಂಡೇಟರಿ ಪ್ರಾವಿಷನಲ್ಲಿ ಶಾಸನಾತ್ಮಕವಾಗಿ ಹೋಗೋಂಥ ಅನುದಾನಗಳು ಬಂದಿಲ್ಲ ಅಂದರೆ ನಾನು ನಮ್ಮ ಪಕ್ಷದ ಪರವಾಗಿ ಚರ್ಚೆ ಮಾಡೋಕ್ಕೆ ಸಮರ್ಥನೆ ಮಾಡೋಕ್ಕೆ ನಾನು ತಯಾರಿ ಬಂದೆ. ರವಿಕುಮಾರ್ ಅವರೇ, ಏನು ತಪ್ಪಿದೆ ಅವ್ರು ಯೋಚನೆ ಮಾಡ್ತಾ ಇರೋದ್ರಲ್ಲಿ? ಯಾರಿಗೆ ತಿಂಗಳಿಗೆ 2,000 ಅನ್ನುವಂಥದ್ದು ಒಂದು ನೆಗ್ಲಿಜಿಬಲ್ ಅಮೌಂಟು ಅವ್ರ ಅಕೌಂಟ್ಗೂ ದುಡ್ಡು ಹಾಕೋದ್ರಲ್ಲಿ ಏನರ್ಥ? ಅಲ್ಲ, ರಮೇಶ್ ಬಾಬು ಪ್ರಶಾಂತ್ ಉದಾಹರಣೆ ಕೊಟ್ಟು ರಮೇಶ್ ಬಾಬು 1.25 ಕೋಟಿ ಕೊಟ್ಟು ಫ್ಲಾಟ್ ತಗೊಂಡಿರ್ತಾರೆ,
ಅವ್ರಿಗೆ 1200 1300 ರೂಪಾಯಿ ಕರೆಂಟ್ ಬಿಲ್ ನಾವು ಕಟ್ತೀವಿ ಅಂತ ಸರ್ಕಾರ ಹೇಳೋದ್ರಲ್ಲಿ ಏನರ್ಥ ಇದೆ? ಅಲ್ಲ, ರಮೇಶ್ ಬಾಬು ಅವರು ಈಗ ಸಾಕಷ್ಟು ವಿಷಯಗಳನ್ನು ಹೇಳಿದರು. ಈಗ ಉದಾಹರಣೆ ಕಾಂಗ್ರೆಸ್ನವರು ಇಲ್ಲ ಗ್ಯಾರಂಟಿಯನ್ನು ಕೊಡಬೇಕು ಅಂತ ಅನೇಕರು ಹೇಳೋರು ಇದ್ದಾರೆ. ಈಗ ಬೇಡ ಅನ್ನೋವಂಥವ್ರು ಸಾಕಷ್ಟು ಜನ ಇದ್ದಾರೆ. ಉದಾಹರಣೆ ನಮ್ಮ ಹಾನಗಲ್ಲಿನ ಶಾಸಕರು, ಹಿರೇಕೆರೂರಿನ ಶಾಸಕರು, ನಮ್ಮ ಮಾಜಿ ಸಚಿವರು ಮತ್ತು ನಮ್ಮ CM ಅವರಿಗೆ ಎಕನಾಮಿಕ್ ಅಡ್ವೈಸರ್ 22-23 ಜನ ಪತ್ರ ಬರೆದಿದ್ರು, ನಮಗೆ ಅಭಿವೃದ್ಧಿಗೆ ಹಣ ಕೊಡಿ ಅಂತ. ಶಾಸಕರು 36 ಜನ ಶಾಸಕರ ಪತ್ರ ಬರೆದಿದ್ರು. BR ಪಾಟೀಲು ಇದ್ದರು, ನಮ್ಮ ಯಲಬುರ್ಗಾ ಶಾಸಕರು ಇದ್ದರು, ಹಿರಿಯ ಶಾಸಕರೇ ಇದ್ದರು, ನಮಗೆ ಅಭಿವೃದ್ಧಿಗೆ ಹಣ ಬೇಕು, ಹಣ ಕೊಡಿ ಅಂತ. ಅಂದರೆ ಅಭಿವೃದ್ಧಿಗೆ ಹಣವನ್ನು ನಾನು ನಿಲ್ಲಿಸಿ ಅಂತ ಅನ್ನೋದಕ್ಕಿಂತ ಅರ್ಧ ಕಟ್ ಮಾಡಿ ಮತ್ತು ಸಾಕಷ್ಟು ಬೆಲೆಗಳನ್ನು ಹೆಚ್ಚಿಗೆ ಮಾಡಿ. ಫಾರ್ ಎಕ್ಸಾಂಪಲ್ ನಮ್ಮ ಮನೆಗೆ ಕರೆಂಟ್ ಬಿಲ್ ಕಟ್ತಾ ಇದ್ದೆ ನಾನು. 1 ಯೂನಿಟ್ಗೆ ₹3.15 ಬೆಲೆ ಕಟ್ತಾ ಇದ್ವಿ. ಈಗ ₹7.10 1 ಯೂನಿಟ್ಗೆ. ಈಗ ನಾನು ಚೆಕ್ ಮಾಡ್ತೀನಿ, ಯಾಕೆಂದರೆ ಮುಂಚೆ ನೋಡ್ತಿರ್ಲಿಲ್ಲ, ಈಗ ನೋಡ್ತೀನಿ ಯೂನಿಟ್ಗೆ ಎಷ್ಟು, ಬಟ್ ಎಷ್ಟು ಯೂನಿಟ್ ಬರ್ತಾ ಇದೆ. ₹7.10 1 ಯೂನಿಟ್ಗೆ ಈಗ ಕಟ್ತಾ ಇರೋದು ನಾನು. ಮುಂಚೆ ₹3.15 ಇತ್ತು. ಹಿಂಗೆಲ್ಲ ಬೆಲೆ ಹೆಚ್ಚಿಗೆ ಮಾಡಿ, ಪೆಟ್ರೋಲ್ ಬೆಲೆ ₹3, ₹3.25 ಹೆಚ್ಚಿಗೆ ಮಾಡಿ, ಈ ಥರ ಹೆಚ್ಚಿಗೆ ಮಾಡದೇ ಇರ್ತಕ್ಕಂಥದ್ದು ಯಾವುದೂ ಉಳಿದೇ ಇಲ್ಲ ಬಿಡಿ. ಎಲ್ಲವನ್ನೂ ಮದ್ಯದ ದರ ಸರ್ಕಾರ ಬಂದ ಮೇಲೆ 5 ಸರಿ ಹೆಚ್ಚಿಗೆ ಮಾಡಿದರು. ಹಿಂಗೆಲ್ಲ ಹೆಚ್ಚಿಗೆ ಮಾಡಿ ನಾವು ಕೊಡಲ್ಲ ಅಂತಂದ್ರೆ ಹೆಂಗೆ? ಅನೇಕರು ಶಾಸಕರು ಅಭಿವೃದ್ಧಿಗೆ ಹಣ ಕೊಡಲ್ಲ ಅಂತಂದ್ರೆ ಹೆಂಗೆ? ಸರ್ಕಾರಕ್ಕೆ ಹಣ ಬರ್ತಾ ಇದೆ, ಆದರೆ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ವಿಷಯ ನಮಗೆ ಭಾಳ ಇಂಪಾರ್ಟೆಂಟ್. ಇಷ್ಟೊಂದು ಬೆಲೆ ಏರಿಕೆ ಮಾಡಿದ್ದಾರೆ, ಆದಾಯ ಹೆಚ್ಚಾಗಿದೆ. ಮತ್ತು ಈಗ ನನಗೆ ಸಿಕ್ಕಿರುವಂಥ ಅಂಕಿಅಂಶಗಳ ಪ್ರಕಾರನೇ ಹೇಳ್ತೀನಿ, ಸರ್ಕಾರಕ್ಕೆ 1 ವರ್ಷಕ್ಕೆ 56,000 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಗ್ಯಾರಂಟಿಗೆ ಹೇಳ್ತಾ ಇದ್ರು. 60,000 ಕೋಟಿ ಇಲ್ಲ, ಆಮೇಲೆ ಎಲ್ಲ ಸ್ವಲ್ಪ ದಿನಗಳ ನಂತರ 56,000 ಕೋಟಿ ಖರ್ಚು ಬರುತ್ತೆ. ಈಗ 8 ತಿಂಗಳದ್ದು ನಾನು ತಾಜಾ ರಿಪೋರ್ಟ್ ಹೇಳ್ತೇನೆ. 8 ತಿಂಗಳಿಗೆ ಖರ್ಚಾಗಿರ್ತಕ್ಕಂಥ ಹಣ 43,500 ಕೋಟಿ ರೂಪಾಯಿ ಖರ್ಚಾಗಿದೆ. ಅಂದರೆ ವರ್ಷಕ್ಕೆ ನೀವು ಲೆಕ್ಕ ಹಾಕಿದರೆ 65,250 ಕೋಟಿ ರೂಪಾಯಿ ಖರ್ಚಾಗುತ್ತೆ ಬರೀ ಗ್ಯಾರಂಟಿಗೆ. ಓಕೆ, ಬರೀ ಗ್ಯಾರಂಟಿಗೆ 65,250 ಕೋಟಿ ರೂಪಾಯಿ ಖರ್ಚಾಗುತ್ತೆ. ನಾನು ಪ್ರಶ್ನೆ ಕೇಳ್ತೇನೆ, ಇಷ್ಟೆಲ್ಲ ಬೆಲೆ ಹೆಚ್ಚಿಗೆ ಮಾಡಿದ್ರಿ, ಅದರಿಂದ ಎಷ್ಟು ಹಣ ಆದಾಯ ಬರ್ತಾ ಇದೆ? ಅಭಿವೃದ್ಧಿಗೆ ಹಣ ಕೊಡಿ, ಗ್ಯಾರಂಟಿ ನಿಲ್ಲಿಸಬೇಡಿ. ಗ್ಯಾರಂಟಿ ನೀವು ಯಾವಾಗ ನಿಲ್ಲಿಸ್ಬೇಕು? ಮತ್ತೆ 5 ವರ್ಷ ಕಂಪ್ಲೀಟ್ ಆಗ ತನಕ ನೀವು ನಿಲ್ಲಿಸಬಾರ್ದು. ಅಂದ್ರೆ ಇದು ಹೆಂಗಿದೆ, ಎಷ್ಟು ಜನ ತಗೋತಿದ್ದಾರೆ ಅಷ್ಟು ಜನನು ಗ್ಯಾರಂಟಿ ತಗೋಬೇಕು. ನೀವು ಹೊರಡಿಸಿದಿರಿ, ಮ್ಯಾನಿಫೆಸ್ಟೋನಲ್ಲಿ ಹೇಳಿದಿರಿ. ಅವ್ರು ಏನು ಹೇಳಿದ್ರು? DK ಶಿವಕುಮಾರ್ ಅವರು ಒಂದು ನಿಮಿಷ ಆಯ್ತು, ಮ್ಯಾನಿಫೆಸ್ಟೋನಲ್ಲೂ ಹೇಳಿದ್ರು, ಭಾಷಣದಲ್ಲೂ ಹೇಳಿದ್ರು. ಈಗ ಆರ್ಥಿಕತೆ ಏನಿದೆ ಅನ್ನೋದು ನಮ್ಮ ಕಣ್ಣು ಮುಂದಿದೆ. ಜವಾಬ್ದಾರಿತ ವಿರೋಧ ಪಕ್ಷ ಆಗ್ಬೇಕಲ್ವಾ ನೀವು? ಆಯ್ತು, ಇದೊಂದು ಪರಿಷ್ಕರಣೆ ಮಾಡಿ ಫಲಾನುಭವಿಗಳ ಪಟ್ಟಿಯನ್ನು ನಾವು ನಿಮ್ಮ ಜೊತೆಗೆ ಇರ್ತೀವಿ. ಆಗ್ಬೇಕಾಗಿರೋದಲ್ವಾ? ಬೆಲೆನೂ ಹೆಚ್ಚಿಗೆ ಮಾಡಲ್ಲ. ಹೇಳಿ 85% BPL ಕಾರ್ಡ್ ಹೇಳ್ತೀನಿ, 85% ವಿರೋಧ ಪಕ್ಷದ ಆದ್ಮೇಲೆ ನಾನು ಆಮೇಲೆ ಕೊನೆಗೆ 2 ಮಾತು ಹೇಳ್ತೀನಿ. ನಾನು ಈಗ ವಿಷಯ ನನ್ನ ಮುಂದೆ ಇಡೋದು ಏನು ಅಂದ್ರೆ, 40% ಹಣ ಏನು ಸೋರಿಕೆ ಆಗ್ತಾ ಇದೆ, BJP ಇದ್ದಾಗ ಭ್ರಷ್ಟಾಚಾರ ಆಗ್ತಾ ಇತ್ತು, ಅದನ್ನ ನಿಲ್ಲಿಸ್ಬಿಟ್ರೆ ಸಾಕು, ಪ್ರತಿ ವರ್ಷ 60,000 ಕೋಟಿ ರೂಪಾಯಿನ ನಾವು ಗ್ಯಾರಂಟಿ ಕೊಡಬಹುದು. ಇಬ್ರು ಭಾಷಣದಲ್ಲಿ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಇಬ್ರು ಭಾಷಣದಲ್ಲಿ ಹೇಳಿದ್ದಾರೆ. ನಿಲ್ಲಿಸ್ಬಿಟ್ರೆ ಸಾಕು, ನಾವು ಎಲ್ಲದನ್ನು ಅಭಿವೃದ್ಧಿಗೂ ಹಣ ಕೊಡ್ಬೋದು, ಗ್ಯಾರಂಟಿಗೂ ಹಣ ಕೊಡ್ಬೋದು. ಇಬ್ರು ಹೇಳಿದ್ದಾರೆ, ಕೊಡಿ. ಮತ್ತೆ ಯಾಕೆ ಬೆಲೆ ಏರಿಕೆ ಅಂತ? ಮತ್ತೆ ಯಾಕೆ ಬೆಲೆ ಏರಿಕೆ? ನಾನೀಗ ಪ್ರಶ್ನೆ ಕೇಳ್ತೀನಿ, ಇಷ್ಟೊಂದು ಬೆಲೆ ಏರಿಕೆ ಮಾಡಿದ್ದೀರಾ ನೀವೀಗ? ನಮ್ಮ ಸತೀಶ್ ಜಾರಕಿಹೊಳಿಯವರು ಎಲ್ಲ ಥರದ ಶಾಸಕರಲ್ಲ, ಈಸ್ ಆಲ್ಸೋ ಪ್ರಾಕ್ಟಿಕಲ್ ಮ್ಯಾನ್. ಅನೇಕ ಹಿರಿಯ ಶಾಸಕರು, ಹಿರಿಯ ಮಂತ್ರಿಗಳವರು. ಅವರೇನು ಹೇಳಿದ್ದಾರೆ? ಶ್ರೀಮಂತರಿಗೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋಂಥದ್ದು ಯೋಚನೆ ಮಾಡಿದ್ದಾರೆ. ಎಸ್, ನಾವು ಕನ್ಸಿಡರ್ ಮಾಡಬೇಕು. ಎಸ್, ಹಾಳಾಗಬೇಕು ಅಂತ ನಾನು ಇಷ್ಟಪಡೋನಲ್ಲ. ಆದರೆ ನೀವೇನು ಹೇಳ್ತಾ ಇದ್ರಿ? ನಮ್ದು ನುಡಿದಂತೆ ನಡೆಯುವ ಸರ್ಕಾರ, ನುಡಿದಂತೆ ನಡೆಯುವ ಸರ್ಕಾರ ಅಂತ ನೀವು ಡಂಗೂರ ಬಾರಿಸಿದ್ರಿ. ಇಡೀ ರಾಜ್ಯಾದ್ಯಂತ ಡಂಗೂರ ಬಾರಿಸಿದ್ರಿ. 22-23 ಸೀಟುಗಳು MP ಸೀಟ್ ಗೆಲ್ತೀವಿ ಅಂತ ಹೇಳಿದ್ರಿ. ನಿಮಗೆ 9 ಸೀಟ್ ಗೆದ್ದಿದ್ದು. ಅದಕ್ಕೆ ನಾನು ಪ್ರಶ್ನೆ ಕೇಳ್ತೇನೆ, ಗ್ಯಾರಂಟಿಯನ್ನು ನೀವೇನು ಹೇಳಿದ್ರಿ ಅದ್ರ ಪ್ರಕಾರ ನೀವು ನಡ್ಕೊಳ್ಳಿ.
ಇಲ್ಲಾಂದ್ರೆ ಜನ ನಿಮ್ಮನ್ನು ಪ್ರಶ್ನೆ ನಿಮ್ಮನ್ನು ಕೇಳ್ತಾರೆ. ನೋಡೋಣ JDSನವ್ರು. ಎಸ್ ದೇವರಾಜ್. ಮತ್ತು ಇನ್ನೊಂದು ಮಾತು ಹೇಳಿಬಿಡ್ತೀನಿ, ನೀವು ಅನೇಕರಿಗೆ ಅನೇಕ ಅಪಾಯಿಂಟ್ಮೆಂಟ್ಗಳು ಕೂಡ ನಿಲ್ಲಿಸ್ಬಿಟ್ಟಿದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 1200 ಜನ ಅಸಿಸ್ಟೆಂಟ್ ಪ್ರೊಫೆಸರ್ಗಳನ್ನು ನೇಮಕ ಮಾಡಬೇಕಾಗಿತ್ತು, ಇನ್ನೂ ಮಾಡ್ತಾ ಇಲ್ಲ. ನಿಮಗೆ 2 ಸರಿ ನೋಟಿಫಿಕೇಶನ್ ಆಗಿದೆ. ಈ ತರ ಅನೇಕ ಅಪಾಯಿಂಟ್ಮೆಂಟ್ಸ್ ಅನ್ನ ನಿಲ್ಲಿಸಿದ್ದೀರಾ. ದೇವರಾಜ್ ಅವರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಆಡಿದ ಮಾತುಗಳು ಸರ್, ಜುಮ್ಲಾ ಸರ್. ಆಕ್ಚುಲಿಗೆ ನೀವು ಅದನ್ನ ಹಿಡ್ಕೊಂಡು ನೀವು ಎಲ್ರಿಗೂ ಕೊಡ್ತೀವಿ ಅಂತಿದ್ರಿ, ಈಗಲೂ ಎಲ್ಲರಿಗೂ ಕೊಡಿ ಅಂತಂದ್ರೆ ರಾಜ್ಯದ ಆರ್ಥಿಕತೆಯ ದೃಷ್ಟಿಯಿಂದ ಯೋಚನೆ ಮಾಡಿ, ಅಭಿವೃದ್ಧಿಯ ದೃಷ್ಟಿಯಿಂದ ಯೋಚನೆ ಮಾಡಿ, ವಿಪಕ್ಷಗಳ ಜವಾಬ್ದಾರಿ ಅಲ್ವಾ? ಅಲ್ಲ, ಖಂಡಿತವಾಗಿ ನೀವು ಕೇಳ್ತಕ್ಕಂಥ ಮಾತಿಗೆ ನಾವು ಉತ್ತರವನ್ನು ಚುನಾವಣೆ ಪೂರ್ವದಲ್ಲೇ ಕೊಟ್ವಿ. ನೀವು ಘೋಷಣೆ ಮಾಡಿರ್ತಕ್ಕಂತಹ ಈ ಒಂದು 5 ಪಂಚ ಗ್ಯಾರಂಟಿಗಳು ಮತ್ತು 67 ಭರವಸೆಗಳು ಕಾರ್ಯಸಾಧು ಅಲ್ಲ. ರಾಜ್ಯದ ಆರ್ಥಿಕ ದೃಷ್ಟಿಯಿಂದ ಇದು ರಾಜ್ಯಕ್ಕೆ ದೊಡ್ಡ ಹೊರೆ ಆಗುತ್ತೆ. ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಚುನಾವಣೆ ಪೂರ್ವದಲ್ಲಿ ಶಾಸಕರಿಗೆ ಯಾವ ಕ್ಷೇತ್ರಕ್ಕೆ ಎಷ್ಟು ಹೋಗ್ಬೇಕು ಅಷ್ಟು ಹೋಗಿದೆ ಅಂತ ಯಾರು ಹೋಗಿಲ್ಲ ಅಂತೀರಿ, ಕರ್ಕೊಂಡು ಬನ್ನಿ ನನ್ನ ಮುಂದೆ, ನಾನು ಡಿಬೇಟ್ ಮಾಡ್ತೀನಿ ಅಂತ. ಅಂಕಿಅಂಶಗಳ ಸಮೇತ ಬರ್ತೀನಿ ಸರ್. ಈಗ ನಮ್ಗೆ ಇಷ್ಟೆಲ್ಲ ಹೇಳ್ತಾರಲ್ಲ, ನಾವು ಚುನಾವಣೆ ಪೂರ್ವದಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ, ಇವರೇನು ಗ್ಯಾರಂಟಿಗಳಿಗೆ ಸಹಿ ಮಾಡಿಕೊಟ್ರು. ಅಂದರೆ ನನಗಂತ ಮೊದಲಿದ್ದೇನು ಇವ್ರಿಗೆ ಉದ್ದೇಶ, ಶ್ರೀಯುತ ಬಾಬು ಅವರು ಏನೇ ಹೇಳ್ಬೋದು, ಅವ್ರ ಪಕ್ಷದ ವಕ್ತಾರರಾಗಿ ಡಿಫೆಂಡ್ ಮಾಡಬೇಕು, ಮಾಡಲಿ, ನಂದು ತಕರಾರು ಇದ್ದಿಲ್ಲ. ಆದ್ರೆ ಒಂದಂತೂ ಸತ್ಯ, ಅಧಿಕಾರಕ್ಕೆ ಬರಬೇಕು, ಅಧಿಕಾರ ಹಿಡಿಲೇಬೇಕು ಅನ್ನೋ ಒಂದೇ ಒಂದು ಲಾಲಸೆಯಿಂದ ಮಾಡಿದಂಥ ಘೋಷಣೆ ಅಂತಕ್ಕಂಥದ್ದು ಸತ್ಯ ಹೊರತು ಆರ್ಥಿಕ ತಜ್ಞರು ಕೊಟ್ಟಿರ್ತಕ್ಕಂಥ ಸಲಹೆ ಅಂತ ನಾನು ಖಂಡಿತವಾಗಿ ಒಪ್ಲಿಕ್ಕೆ ತಯಾರಿದ್ದಿಲ್ಲ. ಯಾಕೆಂದರೆ ಯಾವುದೇ ಆರ್ಥಿಕ ತಜ್ಞರು ಈ ರೀತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ರಾಜ್ಯದ ಆದಾಯ ಎಷ್ಟು, ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್ ಎಷ್ಟಿದೆ, ರೆವೆನ್ಯೂ ಡಿಫಿಸಿಟ್ ಎಷ್ಟಿದೆ ಇವತ್ತಿನ ದಿವಸ, ನನಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಎಷ್ಟಿದೆ, ಇವು ಮೂರನ್ನು ನೋಡಿದ್ರೆ ಗೊತ್ತಾಗಲ್ವಾ ಸರ್? ಇವತ್ತೇನಾಗಿದೆ, 1.25 ವರ್ಷ ಆಯಿತು, ಕೇವಲ 1.25 ವರ್ಷ, 1 ವರ್ಷ 4 ತಿಂಗಳಾಗಿದೆ. ಇವತ್ತು ನನ್ನ ರಾಜ್ಯದ ಸಾಲ ಎಷ್ಟಿದೆ? ಇವತ್ತು 1,93,000 ಕೋಟಿಗಳು. ಇವತ್ತು 1,93,000 ಕೋಟಿಗಳು. ಅದಷ್ಟೇ ಆಗಲಿಲ್ಲ. ಆ ಅಂಕಿ ಅಂಶಗಳ ಬಗ್ಗೆ ಬಜೆಟ್ ಇಲ್ಲಿರೋದು ಸರ್, ನಾನು ಬಜೆಟ್ ಇಲ್ಲಿರೋದು ಮಾತ್ರ ಹೇಳ್ತಾ ಇದ್ದೀನಿ. ಬಜೆಟ್ ಅಲ್ಲಿ ಇವರೇ ಘೋಷಣೆ ಮಾಡಿದಾಗ 1,05,000 ಹೇಳಿದ್ರು. ಅದಕ್ಕಿಂತ ಮೊದಲು 88,000 ನೀವು ಮಾಡುವ ಬಜೆಟ್ ಪ್ರೆಸೆಂಟ್ ಮಾಡಿದಾಗಿತ್ತು. ತಗೊಂಡ್ರೆ 1,93,000 ಆಯ್ತು, ಅಲ್ಲಿಗೆ ಬಂತಲ್ಲ. ನಾನು ಬೇರೆ ಹೇಳ್ತಾ ಇಲ್ಲ ಸರ್. ಅದಷ್ಟೇ ಅಲ್ಲ, ಈಗ ಮೊನ್ನೆ ತಾನೇ ಏನಾಗಿದೆ, ಹುಡ್ಕೋಯಿಂದ ಲೋನ್ ತಗೊಂಡು ಲೋಕಲ್ ಬಾಡೀಸ್ ಎಲೆಕ್ಟ್ರಿಕ್ ಬಿಲ್ ಕಟ್ಟಿಲ್ಲ ಅಂತೇಳಿ 3,500-4,000 ರೂಪಾಯಿ ಇವತ್ತು ಮತ್ತೆ ಸಾಲ ಮಾಡಿದ್ರು ಸರ್. ಅದಷ್ಟೇ ಆಗದೇನೆ ಈ ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನ ಸಮಿತಿಗಳನ್ನ ಮಾಡಿ ಮತ್ತೆ ವರ್ಷಕ್ಕೆ 4-5 ಕೋಟಿ ರೂಪಾಯಿ ಇವತ್ತಿನ ದಿವಸ ಮತ್ತೆ ಹೊರೆ ಬೀಳ್ತಿದೆ. ನಿಮ್ಗೆ ಎಲ್ಲಿವರೆಗೂ ಹೋಗ್ತಿದೆ ಅಂತಾರೆ, ಒಂದು ಅನುಷ್ಠಾನ ಸಮಿತಿನಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ, 14 ಜನ ಸದಸ್ಯರಿರ್ತಾರೆ, ಅವ್ರಿಗೆಲ್ಲರಿಗೂ ಸಹ ಒಂದು ಇದನ್ನು ಕೊಡ್ತಿದ್ದಾರೆ, ರೆನ್ಯುಮರೇಷನ್ಸ್ ಕೊಡ್ತಿದ್ದಾರೆ. ಸೊ ಅಂದರೆ ಯಾರು ಅವ್ರು ಅಷ್ಟು ಸಹ ಇವ್ರ ಪಕ್ಷದ ಕಾರ್ಯಕರ್ತರೆ. ಅಂದರೆ ನೀವು ಏನು ಮಾಡ್ತಿದ್ರಿ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಿದೆ. ಇವತ್ತು ನೀವು ಜನಗಳ ಮುಂದೆ ನೀವು ಬರವಣಿಗೆ ಮೂಲಕ ಸಹಿ ಮಾಡಿಕೊಟ್ಟಂಥದ್ದೇನು ನೀವೇ ಕೊಟ್ಟಂಥದ್ದು. ಆ ಸಂದರ್ಭದಲ್ಲಿ ನಾವು ತಕರಾರು ಎತ್ತಿದಾಗ ನೀವು ಇದೇ ಎಲ್ಲ ಕಾಂಗ್ರೆಸ್ ಆಡಿದ ಆ ಮಾತಿಗೆ ಏನಂತೀರಿ ನೀವು? ಯಾವ ಅಭಿವೃದ್ಧಿ ಕೆಲಸನೂ ನಿಂತಿಲ್ಲ. ಸರ್, ಈಗ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಸರ್. ಈ ವರ್ಷ ನನಗೆ ಈಗ ಮೊನ್ನೆ ತಾನೇ ಇವರೇ ಬಿಡುಗಡೆ ಮಾಡಿರ್ತಕ್ಕಂಥ ಅಂಕಿಅಂಶ 1,700 ಏನು ಯೋಜನೆಗಳಿಗೆ ಇವರು ಕಾಮಗಾರಿಗಳಿಗೆ ಇವರು ಕೊಟ್ಟರು ಅನ್ನೋದು ಮಂಜೂರಾತಿ ಕೊಟ್ಟರು. 1 ವರ್ಷದಲ್ಲಿ ಆಗಿರ್ತಕ್ಕಂಥ ಕಾಮಗಾರಿ ಎಷ್ಟು ಗೊತ್ತಾ? ಕೇವಲ 49. ನಾನು ಹೇಳಿರ್ತಕ್ಕಂಥದ್ದು ಸರ್ಕಾರದ ಅಂಕಿಅಂಶ ಹೇಳ್ತಾ ಇರ್ತಕ್ಕಂಥದ್ದು. 1,700 ಚಿಲ್ಲರೆ ಕಾಮಗಾರಿಗಳಿಗೆ ಇವರೇ ಕೊಟ್ಟಿದ್ದಾರೆ. ಅದರಲ್ಲಿ ಮಾಡಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಕೇವಲ 49. ಅದಷ್ಟು ಆಯ್ತಲ್ಲವರ. ಇವತ್ತು ಬಿಲ್ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು ನೀರಾವರಿ ಇಲಾಖೆಯಲ್ಲಿ ಹೈಯೆಸ್ಟ್ ಅದು 76% ಇದೆ. ಇವತ್ತು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಬಿಲ್ಲು. ಇವ್ರು ಹೇಳೋ ಆಗಿದ್ರೆ ಅನುದಾನಕ್ಕೆ ನಮ್ಮಲ್ಲಿ ಕೊರತೆ ಇಲ್ಲ, ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋಗಿದ್ರೆ ಯಾಕೆ ಆಗ್ತಾ ಇಲ್ಲ ಸರ್? ನೀರಾವರಿ ಇಲಾಖೆನಲ್ಲೇ 76% ನೀವು ಬಿಲ್ ಉಳಿಸ್ಕೊಳ್ಳೋಗಿದ್ರೆ ಏನು ನೀವು ಅಭಿವೃದ್ಧಿಯನ್ನು ನೀವು ಮಾಡ್ತೀರಿ ಸರ್? ನನ್ನ ಇವತ್ತಿನ ದಿವಸ ಒಂದು 3 ನೀರಾವರಿ ಯೋಜನೆಗೆ, ಎತ್ತಿನಹೊಳೆ ಇರ್ಬೋದು, ಭದ್ರಾ ಮೇಲ್ದಂಡೆ ಇರ್ಬೋದು, ಮೇಕೆದಾಟು ಇರ್ಬೋದು, ಬರೀ 30,000 ಕೋಟಿ ಕೊಟ್ಟರೆ ಮುಗಿದೋಗುತ್ತಲ್ಲ ಸರ್? ಬರೀ 30,000 ಕೋಟಿ ಕೊಟ್ಟರೆ ಮುಗಿದೋಗುತ್ತೆ. ಅಂದ್ರೆ ಅಭಿವೃದ್ಧಿಗೆ ಖಂಡಿತವಾಗಿಯೂ ಉದ್ದೇಶ ಇದ್ದಿದ್ದು ಒಂದೇ ಒಂದು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅನೇಕ ಡಿಬೇಟ್ಗಳನ್ನು ಇಲ್ಲೇ ನಾವು ಮಾಡಿದ್ವಿ. ಕಾಕಾ ಸಾಹೇಬ್ ಪಾಟೀಲ್ ಅದು ಓಕೆ, ದಟ್ ಈಸ್ ಎ ಜುಮ್ಲಾ ಅಂತ ಕರ್ಕೊಳ್ಳೋಣ ಅದನ್ನು. BJP ಅವ್ರು ಮಾಡ್ತಾ ಇರೋ 40% ಭ್ರಷ್ಟಾಚಾರದ ಸೋರಿಕೆ ಹಣವನ್ನು ನಿಲ್ಲಿಸ್ಬಿಟ್ರೆ ಸಾಕು, ಗ್ಯಾರಂಟಿ ಯೋಜನೆಗಳೆಲ್ಲ ನಡ್ಕೊಂಡು ಹೋಗಿ. ಅಷ್ಟೆಲ್ಲ ಮಾಡಿದ್ಮೇಲೆ ಬೆಲೆ ಏರಿಕೆ ಅವಶ್ಯಕತೆ ಏನಿತ್ತು? 35,000 ಕೋಟಿ ಇವತ್ತು ಕಲೆಕ್ಟ್ ಆಗ್ತಿರೋದು ಎಕ್ಸ್ಟ್ರಾ. ಈಗ ನಾನು BJP ಸ್ನೇಹಿತರಿಗೆ ಆಮೇಲೆ ಉತ್ತರ ಕೊಡ್ತೀನಿ, ಸ್ವಲ್ಪ JDS ನಾನು ಮುಗಿಸ್ಬಿಡ್ತೀನಿ. ಹೇಳಿ ಸರ್. ಪಾಪ ಅವ್ರ ಸಂದರ್ಭಕ್ಕೆ ಇರಲಿ, ಉತ್ತರ ಕೊಟ್ಟು ಮುಗಿಸ್ತೀನಿ. ಅಲ್ಲ ಮುಗಿಸ ಪಾಪ ಅವ್ರು. ಯಾಕೆಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಗಿಸ್ತೀನಿ ಅಂತ ಹೇಳಿದಾರೆ. ಆ ಗುಂಗಿನ ಅಭ್ಯಾಸ ನಿಮಗೆ ಇರಲಿ. ಈಗ ಮೊದಲು JDSನವರು ಹೆಂಗೇಂದ್ರೆ ಆಯಾ ಸಂದರ್ಭಕ್ಕೆ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಮಾತಾಡ್ತಾರೆ. 2013ರಲ್ಲಿ ಅವ್ರೊಂದು ಮ್ಯಾನಿಫೆಸ್ಟೋ ಕೊಟ್ಟಿದ್ರು. ಐ ವಾಸ್ ಇನ್ ದಟ್ ಪಾರ್ಟಿ.
IAS ಆಫೀಸರ್ ಸುಬ್ರಹ್ಮಣ್ಯ ಅಂತೇಳಿ ಈ ವಾಸ್ ದ BBMP ಕಮಿಷನರ್. ಈ ಪ್ರಿಪೇರ್ಡ್ ದ ಮ್ಯಾನಿಫೆಸ್ಟೋ. ಓಕೆ, ಇವತ್ತೇನು ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆಯಲ್ಲ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಎಲ್ಲ, ಆವತ್ತು ಮ್ಯಾನಿಫೆಸ್ಟೋಲ್ಲಿ ಇವರೇ ಡಿಕ್ಲೇರ್ ಮಾಡಿಬಿಟ್ಟಿದ್ರು. ಅಂದರೆ ಇವರು ಆರ್ಥಿಕ ತಜ್ಞರ ಅಭಿಪ್ರಾಯ ತಗೊಂಡಿರಲಿಲ್ಲ. ರಮೇಶ್ ಬಾಬು, ಸಾರಿ ಟು ಇಂಟರಪ್ಟ್, ಒಂದು ಮಾತು ಹೇಳ್ತೀನಿ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಗೆಲ್ಲೋ ಪಕ್ಷದ ಮ್ಯಾನಿಫೆಸ್ಟೋ ಏನು ಸೋಲೋ ಪಕ್ಷದ ಮ್ಯಾನಿಫೆಸ್ಟೋ. ಅದಿಲ್ಲ, ಅದಕ್ಕೆ ಅರವಿಂದ್ ಕೇಜ್ರಿವಾಲ್ ದೇಶದಾದ್ಯಂತ ಮ್ಯಾನಿಫೆಸ್ಟೋ ಕೊಟ್ಟಿದ್ರು. ಅವ್ರ ಮ್ಯಾನಿಫೆಸ್ಟೋ ನೋಡಿಬಿಟ್ರೆ ಭಾರತ ನಾಳೆಯಿಂದ ರಾಮರಾಜ್ಯ. ಬಟ್ ಅವ್ರು ಅವ್ರಿಗೆ ಗೊತ್ತಿರಿ ಅದು ಇದಾಗೋದಿಲ್ಲ ಅಂತ. ಅಜಿತ್ ಅವ್ರಿಗೆ ಗೊತ್ತಿರ್ಬೋದು, ಜನರು ವ್ಯೂವರ್ಸ್ಗೂ ಗೊತ್ತಾಗಬೇಕಲ್ಲ, ಅದಕ್ಕೆ ಹೇಳ್ತೀವಿ. ಕೆಲವೊಂದು ನಾವು ಜನರ ದೃಷ್ಟಿಯಿಂದಲೂ ಮಾತಾಡಬೇಕಾಗತ್ತೆ. ಈಗ ಅವ್ರ ಪಾಪ ನಮ್ಮ ದೇವರಾಜ್ ಹೇಳ್ತಾ ಇದ್ರು 75% ಉಳಿಸ್ಬಿಟ್ಟವ್ರೆ ಈ ಅಮೌಂಟ್ನ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿಂದ. ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮದಿರಲಿ, ಯಡಿಯೂರಪ್ಪವ್ರ ಮುಖ್ಯಮಂತ್ರಿ ಆದಾಗ 20,000 ಕೋಟಿ ರೂಪಾಯಿನ ಕೆಲಸನ ಆಂಧ್ರದವ್ರಿಗೆ ಟೆಂಡರ್ ಮೂಲಕ ಕೊಟ್ಟಿದ್ದಾರೆ. ವರ್ಕ್ ಆರ್ಡರ್ ಇಶ್ಯೂ ಮಾಡಿಬಿಟ್ಟವ್ರೆ, ಅಲ್ಲಿ ದುಡ್ಡೂ ಇಲ್ಲ, ಕೆಲಸನೂ ಇಲ್ಲ ಅಂತೇಳಿ ನಾವಲ್ಲ, BJP ಶಾಸಕ ಯತ್ನಾಳವ್ರು ಆರೋಪ ಮಾಡಿದ್ರು. ಇವ್ರು ಬಿಟ್ಟೋಗಿದ್ರಲ್ಲ ಅರಿಯರ್ಸು, ಅದನ್ನು ಕ್ಲಿಯರ್ ಮಾಡೋ ಅಂಥ ಜವಾಬ್ದಾರಿ ನಮ್ಮ ಮೇಲೆ ಬಂದಿದೆ. ಇಲ್ಲಿ ಅದನ್ನು ಕ್ಲಿಯರು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಅವರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿದ್ರು, ಸಿದ್ದರಾಮಯ್ಯ ವ್ಯಾಪ್ತಿಯಲ್ಲಿ ಬರೋಂಥ ಎಲ್ಲ ಇಲಾಖೆಯಲ್ಲಿ ನಮ್ಗೆ ಬಿಲ್ಗಳು ಕ್ಲಿಯರ್ ಆಗಿದೆ ಅಂತೇಳಿ. ಅದು ಒಂದು ಕಡೆ. ಆಮೇಲೆ ಅದನ್ನ ಚರ್ಚೆ ಮಾಡೋಣ. ಮತ್ತು ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಡಿಪಾರ್ಟ್ಮೆಂಟ್ ವೈಸ್ ಯಾವುದು ಕೆಲಸನೇ ಆಗಿಲ್ಲ ಅಂತೇಳಿ, ಅಂಕಿಅಂಶ ಇದೆ ಅಂತೇಳಿ. ನಾನು ಅಂಕಿಅಂಶ ಸಮೇತನೇ ಬಂದಿದ್ದೀನಿ. ಟೈಮ್ಸ್ ಕಡಿಮೆ ಇರೋದ್ರಿಂದ ಯಾವ ಇಲಾಖೆ ಬಾಬತ್ತು ಎಷ್ಟೆಷ್ಟು ಬಡ್ಜೆಟ್ ಅಲೋಕೇಶನ್ ಇದೆ ಅಂತೇಳಿ ಬೇಕಾದ್ರೆ ಪರ್ಮಿಟ್ ಮಾಡಿದ್ರೆ ಓದ್ಬಿಡ್ತೀನಿ. ಇಲಾಖಾವಾರು ಯಾವತ್ತೂ ಸಹ ಕೆಲಸ ಆಗೋಂಥದ್ದು ಇನ್ ಬಿಟ್ವೀನ್ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಒಳಗಡೆ ಕಂಪ್ಲೀಟ್ ಮಾಡೋಂಥದ್ದು. ಅದಕ್ಕೆ ಮುಂಚೆ ಯಾವುದೇ ಸರ್ಕಾರ ಇದ್ರೂ ಆಗೋಂಥದ್ದು ಕ್ಯಾರಿ ಓವರ್ ಕೆಲಸಗಳು ಎಲ್ಲ 25ರಿಂದ 30%. ಸ್ಪೀಡಪ್ ಆಗೋದು ಆಗಸ್ಟ್ ಕಳೆದ ನಂತರ 30ಕ್ಕೆ ಮುಗಿಸ್ತಾರೆ. ವಿಶೇಷವಾಗಿ ನಾನು ಗ್ಯಾರಂಟಿ ಡಿಸ್ಕಸ್ ಆಗ್ತಾರೆ ಅಂತ ಹೇಳ್ತೀನಿ, ಯಾಕೆ ನನ್ನ ಸ್ನೇಹಿತರು ಒಂದು ಅಂಕಿಅಂಶ ಕೊಟ್ಟರು, ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಸ್ ಆನ್ ಟುಡೇ ಟಿಲ್ 12th August 24 5 ಯೋಜನೆಗಳಿಗೆ ಖರ್ಚಾಗಿರ್ತಕ್ಕಂಥ ಅಮೌಂಟು 15,075.17 ಕೋಟಿ. ಇದು ಅಫಿಷಿಯಲ್ ಆಗಿ ಎಷ್ಟು ತಿಂಗಳಲ್ಲಿ ಇಷ್ಟು ತಿಂಗಳಲ್ಲಿ ಆಗಸ್ಟ್ವರೆಗೂ ಆಗಿರ್ತಕ್ಕಂಥದ್ದು. ಒಟ್ಟು ಅಲೋಕೇಶನ್ 5 ಗ್ಯಾರಂಟಿಗೆ 60,000 ಕೋಟಿ ಅಲ್ಲ, 52,940 ಕೋಟಿ ಅಲೋಕೇಶನ್ ಅಷ್ಟಾಗಿದೆ. ಬಟ್ ಅಷ್ಟರಲ್ಲಿ ಆಗೋದಿಲ್ಲ ಅಂತ ಇಲ್ಲಿ ಅನ್ನೋದು ವಾದ. ಎಲ್ಲ ಇದು ಹೆಡ್ ವೈಸ್ ಕೊಟ್ಬಿಟ್ಟಿದ್ದಾರೆ ಸ್ಟ್ಯಾಟಿಸ್ಟಿಕ್ಸ್ ಫೈನಾನ್ಸ್ ಡಿಪಾರ್ಟ್ಮೆಂಟು. ಇದರಲ್ಲಿ ಇವತ್ತಿನವರೆಗೂ ಖರ್ಚಾಗಿರ್ತಕ್ಕಂಥದ್ದು 15,075 ಕೋಟಿ ಖರ್ಚಾಗಿರ್ತಕ್ಕಂಥದ್ದು. ಮತ್ತೆ ಎಲ್ಲ ಹೆಡ್ಗಳಿಗೆ ಇಲ್ಲ. ಮತ್ತೆ ವಿಶೇಷವಾಗಿ ಹೇಳ್ತೀನಿ, ವಿಶೇಷವಾಗಿ ನಮ್ಮ ಓನ್ ಫಂಡ್ಸು ಇನ್ಕಮ್ ಜನರೇಟ್ ಆಗ್ತಾ ಇರ್ತಕ್ಕಂಥದ್ದು 2.25 ಲಕ್ಷ ಕೋಟಿ. ಇದರಲ್ಲಿ ಸುಮಾರು 75,000 ಕೋಟಿ ಅವರು ಗ್ರಾಂಟ್ಸ್ ಮೂಲಕ ಕೊಡಬೇಕು. ಯಾರೋ ಸೆಂಟ್ರಲ್ ಗೌರ್ಮೆಂಟ್ ಅವರು ಮ್ಯಾಚಿಂಗ್ ಗ್ರಾಂಟ್ಸ್ ಏನಿದೆ ಅದು. ಇನ್ನು ನಮಗೆ 40,000 ಕೋಟಿ ಮತ್ತೆ ಅವ್ರದಿಂದ ಅನುದಾನಗಳ ಮೂಲಕನೇ ಬರಬೇಕು. ಎಲ್ಲೂ ಸಹ ಅನುದಾನಗಳಿಗೆ ಕೊರತೆ ಆಗೋಂಥ ಸಂದರ್ಭವೂ ಇಲ್ಲ, ಆಗೋದೂ ಇಲ್ಲ. ಇದ್ರ ಜೊತೆಗೆ ಅವ್ರು ಆಗಲೇ ಒಂದು ಮಾತನ್ನು ಹೇಳಿದ್ರು, ಬೆಸ್ಕಾಮಲ್ಲಿ 3,500 ರೂಪಾಯಿ ಇತ್ತು, 7,000 ರೂಪಾಯಿ ಆಗಿದೆ ಅಂತೇಳಿ. ಅದು BJP ಅದಕ್ಕೆ ನಾವು ಚೆಂಡು ಇಟ್ಕೊಂಡು ಪ್ರತಿಭಟನೆ ಮಾಡಿದ್ವಿ ವಿಧಾನಸಭೆ ಒಳಗಡೆ. ಅವ್ರಿಗೆ ಅದು ಚೆನ್ನಾಗಿ ಗೊತ್ತಿದೆ. 5,500 ರೂಪಾಯಿ ಇತ್ತು ಒಂದು ಯೂನಿಟ್ಗೆ ಇವ್ರು ಸರ್ಕಾರ ಹೋದಂಥ ಸಂದರ್ಭದಲ್ಲಿ. ರೇಟನ್ನು ಫಿಕ್ಸ್ ಮಾಡೋಂಥದ್ದು ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್, ಇವರು ರೇಟನ್ನು ಫಿಕ್ಸ್ ಮಾಡೋಂಥದ್ದು. ಇವ್ರ ಸರ್ಕಾರ ಇದ್ದಲ್ಲಿ 7 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ರು. ಅವರು ಇಂಪ್ಲಿಮೆಂಟ್ ಮಾಡಕ್ಕೆ ಬಿಡಲಿಲ್ಲ. ಎಲೆಕ್ಷನ್ ಆಗ್ತಾ ಇದೆ ಬೇಡ ಅಂತೇಳಿ ಬಸವರಾಜ ಬೊಮ್ಮಾಯಿಯವರು ಹೋಲ್ಡ್ ಮಾಡಿದ್ರು. ಕೇಳಿ ಸರ್ ದಯಮಾಡಿ ನೋಡಿ, ಅವ್ರು ನೀವ್ಯಾಕೆ ಮಾಡೋದು, ನೀವು ಬಿಟ್ಟೋರಲ್ಲ ಅಲ್ಲಿ. 7,500 ರೂಪಾಯಿ ಫಿಕ್ಸ್ ಮಾಡಿದ್ದು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲ, ಇದನ್ನು ಫಿಕ್ಸ್ ಮಾಡಿದ್ರು ಇವರೇ. ಲಕ್ಕಿಲಿ ನಮಗೆ ಇದರಲ್ಲಿ ಕಮರ್ಷಿಯಲ್ ಟ್ಯಾಕ್ಸಲ್ಲಿ 1,10,000 ಕೋಟಿ ಇನ್ಕಮ್ ಬಂದಿದೆ. ಮತ್ತು ಎಕ್ಸೈಜಲ್ಲಿ 38,000 ಕೋಟಿ ಇನ್ಕಮ್ ಬಂದಿದೆ. ಎಲ್ಲ ಇನ್ಕಮ್ ಜನರೇಟ್ ಆಗೋಂಥದ್ದು ಜಾಸ್ತಿ ಆಗ್ತಾ ಹೋಗಿದೆ. ಇವ್ರಿಗೇನೆಂದರೆ ಯಾವತ್ತೂ ಸಹ ನಾಟ್ ಓನ್ಲಿ ಈ ಸ್ಕೀಮ್ಸು 5 ಗ್ಯಾರಂಟಿ ಸ್ಕೀಮ್ ಒಂದೇ ಅಲ್ಲ, ಜನಪರವಾದಂಥ ಬಡವರ ಪರವಾದಂಥ ಯಾವುದೇ ಸ್ಕೀಮ್ ಕೊಟ್ಟರು ಸಹ ವಿರೋಧ ಮಾಡೋಂಥದ್ದು BJP ಕಲ್ಚರ್, ಇನ್ಕ್ಲೂಡಿಂಗ್ ರಿಸರ್ವೇಷನ್ನು, ಮೀಸಲಾತಿಗೂ ಸಹ ಇವರು ವಿರೋಧ. ಹಾಗಾಗಿ ಏನೇ ಸ್ಕೀಮ್ ಕೊಟ್ಟರು ಕಾಂಗ್ರೆಸ್ನವರು ವಿರೋಧ ಮಾಡೋಂಥದ್ದು ಅವ್ರಿಗೆ ಅಭ್ಯಾಸ ಕೊಡ. ಇವತ್ತು ಅವ್ರು ಹೇಳೋಂಥದ್ದು ಅಲ್ಲ, ಒಂದು ನಿಮಿಷ, ಒಂದೇ ನಿಮಿಷ. ನಾವು ಈಗ ಅಕಾಡೆಮಿಕ್ ಆಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನಂದರೆ, ನಾನು ವೆಲ್ಕಮ್ ಮಾಡ್ತೀನಿ ಆ ಚರ್ಚೆನ. ಯಾರು ಒಂದು ಸೀಲಿಂಗ್ ಲಿಮಿಟಿಂದ ಜಾಸ್ತಿ ಇದ್ದಾರೆ, ಆದಾಯದಲ್ಲಿ ಸಬಲರಿದ್ದಾರೆ, ಅವ್ರಿಗೆ ಸ್ಕೀಮ್ಗಳು ನಿಲ್ಲಿಸಬೇಕು ಅಂತಂಥದ್ದು ಸತೀಶ್ ಜಾರಕಿಹೊಳಿರಾಗಲಿ ಮುನಿಯಪ್ಪರಾಗಲಿ ಕೊಟ್ಟಿರ್ತಕ್ಕಂಥ ಅಭಿಪ್ರಾಯ. ಸಬಲರಿಗೆ ಬೇಕಿಲ್ಲ, ಈ ಸ್ಕೀಮ್ನ ರಿವೈಸ್ ಮಾಡಿ ಅಥವಾ ಪರಿಷ್ಕರಣೆ ಮಾಡಿ ಅಂತೇಳಿ. ಬಟ್ BJP ಅದಲ್ಲ, ಫ್ರೀಯಾಗಿ ಏನೂ ಕೊಡಬೇಡಿ ಅಂತೇಳಿ. ಇವರು ಎಲೆಕ್ಟ್ರಿಸಿಟಿ ಏನು ರೈತರಿಗೆ ಕೊಡೋಕೆ ಕೊಟ್ಟಿದಾರಲ್ಲ ಬಂಗಾರಪ್ಪರು, ಅದನ್ನು ಕಿತ್ತಾಕ್ಬೇಕಂತ ಇವ್ರ ಸ್ಕೀಮು. ಇವತ್ತು ಕರ್ನಾಟಕದಲ್ಲಿ ಈ ರೈತರ ಎಲೆಕ್ಟ್ರಿಸಿಟಿ ಬಗ್ಗೆ ರಮೇಶ್ ಅವರು ದಯವಿಟ್ಟು ಮಾತಾಡೋದೇ ಬೇಡ. ಅದು ಮಾತಾಡಿ, ಇನ್ನೊಂದ್ಸಲ ಕರ್ಸಿ ನಾನು ಹೇಳ್ತೀನಿ, ಸಮೇತ ಮಾತಾಡ್ತೀನಿ. ಒಂದೇ ನಿಮಿಷ. ಈ ರಾಜ್ಯದಲ್ಲಿ ಏನಕ್ಕೆ ಪದ ಬಳಸ್ತಾ ಇದ್ದೀನಿ, BJPಯವರಿಗೆ ಯಾವಾಗಲೂ ಶೋಷಿತ ಸಮುದಾಯ ಕಳ್ಕೊಂಡ್ರೆ ಅಸೂಯೆ ಅಂತೇಳಿ 79AB ಯಾರು ತೆಗೆದವರು? ಕಾರ್ಪೊರೇಟ್ ಹೋಲಿಕೆ ಅನುಕೂಲ ಮಾಡಬೇಕಂತೇಳಿ ಇವತ್ತು ಅದನ್ನು ಕಿತ್ತಾಕ್ದವ್ರೆ BJPಯವರು.
ಇವತ್ತು 2,500 ಎಕರೆ ಮೂಡ ಬಗ್ಗೆ ಮಾತಾಡ್ತಾರೆ. 2,500 ಎಕರೆ ಬಗರುಕುಂ ಅಕ್ರಮ ಅಶೋಕ್ ರವರು ವಿರೋಧ ಪಕ್ಷದ ನಾಯಕರು ಏನಕ್ಕೆ ಧ್ವನಿ ಎತ್ತಲ್ಲ? ಬಿಜೆಪಿಗೆ ಶಕ್ತಿ ಇಲ್ವಾ? ಕೇಳಬಾರ್ದಾ? ಹೋಗಿ ಸ್ಟೇ ತಗೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ಟವ್ರೆ. ಸೊ ಹಾಗಾಗಿ ಯಾವತ್ತೂ ಸಹ ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ಜನಪರ ಕಾರ್ಯಕ್ರಮಗಳು ಯಾವುದೇ ಇರಲಿ, ಅರಸೂರವರು ಕೊಟ್ಟ ಕಾರ್ಯಕ್ರಮ ಇರ್ಬೋದು, ಬಂಗಾರಪ್ಪರು ಕೊಟ್ಟಂಥ ಕಾರ್ಯಕ್ರಮ ಇರ್ಬೋದು, ಸಿದ್ದರಾಮಯ್ಯ ಕೊಟ್ಟಂಥ ಅನ್ನಭಾಗ್ಯ ಇರ್ಬೋದು, 5 ಗ್ಯಾರಂಟಿ ಇರ್ಬೋದು, ಜನಪರವಾದಂಥ ಕಾರ್ಯಕ್ರಮಗಳನ್ನ ವಿರೋಧ ಮಾಡೋದು ಅವರ ಪ್ರವೃತ್ತಿ ಬಿಜೆಪಿದು. ಅದಕ್ಕೆ ಅನುಗುಣವಾಗಿ ಬಿಜೆಪಿ ಹೇಳ್ತಾರೆ. ಎಸ್, ಒಂದು ಸಣ್ಣ ಬ್ರೇಕ್ನ ಸಮಯ. ನಾನು ರಮೇಶ್ ಬಾಬು ಅವ್ರಿಗೆ ಹೇಳಿದೆ, ರೈತರಿಗೆ ಉಚಿತ ವಿದ್ಯುತ್ತಿನ ವಿಷಯ ಒಂದು ದಯವಿಟ್ಟು ಎತ್ತಬೇಡಿ ಅಂತ, ಯಾಕಂದರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ. ಇದನ್ನು ನಾಗರಾಜ್ ಯಾದವ್ ಅವರು ಇಲ್ಲಿ ಡಿಬೇಟ್ನಲ್ಲಿ ನಾಗರಾಜ್ ಯಾದವ್ ಅವರು ಇಲ್ಲಿ ಇದ್ದಾಗಲೂ ಕೂಡ ಈ ವಿಷಯವನ್ನು ಚರ್ಚೆಗೆ ತಂದೆ. ನಾವು ನಾಗರಾಜ್ ಯಾದವ್ ಚಾಲೆಂಜ್ ಮಾಡಿ ಹೋದ್ರು, ಇನ್ನೂ ತನಕ ವಾಪಸ್ ಬಂದಿಲ್ಲ. 30,000 to 40,000 ರೂಪಾಯಿ ಬೆಸ್ಕಾಮ್ಗೋ ಚೆಸ್ಕಾಮ್ಗೋ ಹೆಸ್ಕಾಮ್ಗೋ ಹೋಗಿ ತುಂಬಿದರೆ ರೈತರ ಜಮೀನಿನ ತನಕ ವಿದ್ಯುತ್ ಕನೆಕ್ಷನ್ ಬರ್ತಾ ಇತ್ತು ಸರ್. ಈಗ ರೈತರು ನಿಮ್ಮ ಖರ್ಚು ನಿಮ್ಮದೇ ಅಂತ ಹೇಳಿದ್ದಾರೆ, 3.5 4 ಲಕ್ಷ ಆಗ್ತಾ ಇದೆ. 4 ಲಕ್ಷ. ಪ್ರಶಾಂತ್, ಬಿಜೆಪಿ ಅವರು JDSನವ್ರು ಯಾವ ಮೂಡಲ್ಲಿದ್ದಾರೆ ಅಂದರೆ, ಘೋಷಣೆ ಮಾಡಿದ್ರಿ ಕೊಡ್ರಿ, ಈಗ ಅದೇನು ಕೊಡ್ತೀರೋ ಕೊಡ್ರಿ ಅನ್ನೋ ಮೂಡಲ್ಲಿ ಘೋಷಣೆ ಮಾಡಿದ್ರೆ ಕೊಡಿ, ಹೆಂಗೆ ಕೊಡ್ತೀರೋ ಕೊಡಿ ಅಂತ. ಬಟ್ ರಾಜ್ಯದ ಹಿತದೃಷ್ಟಿ ಅನ್ನೋದೊಂದಿರುತ್ತೆ ಅಲ್ಲ. ಅಂದ್ರೆ ಚುನಾವಣೆ ಮುಗೀತು, ನಾವೀಗ ಕೈ ತೊಳ್ಕೊಂಡ್ಬಿಡೋದು ಅಂತ ಅರ್ಥನಾ? ಅಲ್ರಿ, ರಾಜ್ಯ ಚುನಾವಣೆ MP ಚುನಾವಣೆ ಪಾಲಿಟಿಕ್ಸ್ ಮಾತಾಡ್ತಿಲ್ಲ ರವಿಕುಮಾರ್, ರಾಜ್ಯದ ಹಿತದೃಷ್ಟಿ ಮಾತಾಡ್ತಾ ಇದ್ದೀನಿ. ನಾನು ರಾಜ್ಯದ ಹಿತದೃಷ್ಟಿ ನೇರ ವಿಷಯಕ್ಕೆ ಬರ್ತಾರೆ. ಚುನಾವಣೆಗೆ ನೀವು ಘೋಷಣೆ ಮಾಡಿದ್ರಿ, ಕೊಡ್ತೀವಿ ಅಂತ ಹೇಳಿದ್ರಿ, ಕೊಟ್ರಿ. ಎಲ್ಲಿವರೆಗೆ ಕೊಟ್ರಿ? MP ಚುನಾವಣೆ ಮುಗಿಯೋವರೆಗೂ ಕೊಟ್ರಿ. ಅಂದ್ರೆ ಈಗ ಕೈ ತೊಳ್ಕೊಳ್ಳೋದು ಅಂತ. MP ಚುನಾವಣೆವರೆಗೂ ಕೊಟ್ರಿ ಅಂದ್ರೆ ಈಗ ಕೈ ತೊಳ್ಕೊಂಡ್ಬಿಡೋದಂತಾನ? ಅದಕ್ಕೆ ಶಾಸಕರು ಮಂತ್ರಿಗಳು ಮಾತಾಡ್ತಾ ಇದ್ದಾರಾ? ಒಬ್ಬೊಬ್ಬರೇ ಮಂತ್ರಿಗಳು ಮಾತಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರ ಮಾತನ್ನು ನಾನು ಬಹಳ ಕ್ಲೀನ್ ಆಗಿ ತೆಕ್ಕೊಂಡೆ. ಹೌದು, ಶ್ರೀಮಂತರಿಗೆ ಯಾಕೆ ಕೊಡ್ಬೇಕು ಅನ್ನೋಂಥದ್ರ ಬಗ್ಗೆ ಪರಿಷ್ಕರಣೆ ನಡೀತಾ ಇದೆ, ನೋಡೋಣ, ಚರ್ಚೆ ಮಾಡೋಣ. ರವಿಕುಮಾರ್ ಅವರೇ, ನಿಮ್ಮ ಪಕ್ಷದ ನಿಲುವುದು ನಾನೇ ಹೇಳಿದಿರಿ ಕೊಡಬೇಕು. ಹೌದು, ನೀವು ಹೇಳಿದಿರಪ್ಪ ಕೊಡ್ರಿ ಅಂತೀರಿ ನೀವು. ಆದರೆ ಒಬ್ಬ ಪತ್ರಕರ್ತನಾಗಿ ನಾನು ಯೋಚನೆ ಮಾಡೋದು, ಕೆಲವು ಅಂದರೆ ಅನರ್ಹರಿಗೆ ಗ್ಯಾರಂಟಿ ಯೋಜನೆಗಳ ಲಾಭ ತಲುಪೋದು ನಿಲ್ಲಿಸಿದ್ರೆ ರೈತರಿಗೆ ಉಚಿತ ವಿದ್ಯುತ್ ಸಿಗಬಹುದು. ರೈತರಿಗೆ ಅಂದರೆ ಉಚಿತ TC ಮಾಡಿದ್ರಲ್ಲ, ಜಾಸ್ತಿ ಮಾಡಿದ್ರು. ಮತ್ತೆ ಎಲೆಕ್ಟ್ರಿಸಿಟಿ ರೈತರಿಗೆ ಬಿಲ್ ನಾವು ಉಚಿತವಾಗಿ ಕೊಡ್ತಿದ್ವಿ. ಈಗ ರೈತರಿಗೆ ನನ್ನ ಪ್ರಕಾರ 4 ಲಕ್ಷದವರೆಗೆ ಖರ್ಚು ಬರುತ್ತೆ ಒಬ್ಬ ಹೊಸದಾಗಿ ಟ್ರಾನ್ಸ್ಫಾರ್ಮರ್ಗೆ. ಮತ್ತು ನಾವು ರೈತರಿಗೆ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ, ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಕೊಡ್ತಾ ಇದ್ವಿ. 4,000 ರೂಪಾಯಿ ನಿಲ್ಲಿಸಿದ್ರಿ ನೀವು. ಅಂದ್ರೆ ರೈತ ವಿದ್ಯಾರ್ಥಿಗಳು ಯಾರಿದ್ದಾರೆ ಮಕ್ಕಳಿಗೆ, ಅವ್ರಿಗೆ ನಾವು 18,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ. ಪದವೀಧರ ವಿದ್ಯಾರ್ಥಿಗಳಿಗೆ 11,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ. ಅದೆಲ್ಲವೂ ಶುರುವಾಗಬಹುದು ಫಲಾನುಭವಿಗಳ ಸಂಖ್ಯೆ ಕಡಿಮೆ ಆದ್ರೆ ಅಂತ ನಮ್ಮ ಹೋಪು. ನಾವ್ ಹೇಳ್ತಾ ಇದ್ವಿ. ಅಂದ್ರೆ ಹಂಗಾದ್ರೆ ರಿಯಲಿ ಪ್ರಾಕ್ಟಿಕಲ್ ಯಾರು, ನೀವಾ ನಾವಾ? ನೀವು ಹಂಗಾದ್ರೆ ನಮಗೆ ಒಂದು ಮಾತು ಹೇಳಿದ್ರಿ, ಕಿವಿಗೆ ಹೂವು ಮುಡಿಸೋರು ಯಾರು? ಕಿವಿಗೆ ಹೂವು ಮುಡಿಸಿದವರು ನೀವಾ ನಾವಾ? ಪರ್ಮಿಷನ್ ಕೊಟ್ಟರೆ ಎಕ್ಸಾಮ್ ಚುನಾವಣೆ ಮುಗಿದ ಮೇಲೆ ಇನ್ನೊಂದು ಮಾತಾ, 1,05,000 ಕೋಟಿ ಸಾಲ ಮಾಡಿದ್ದಾರೆ. ರಾಜಕೀಯ ಪಕ್ಷಗಳು ವರ್ತಮಾನದಲ್ಲಿ ಯೋಚನೆ ಮಾಡ್ತವೆ. ನಾನು ತಪ್ಪು ಅಂತ ಹೇಳಲ್ಲ, ಪೊಲಿಟಿಕಲ್ ಪಾರ್ಟೀಸ್ ನಡುವೆ ಫೈಟ್ ನಡೆಯೋದು. ಬಟ್ ನೋಡಿ ಅಜಿತ್, ನಾವು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಡೀತಾ ಇರ್ತಕ್ಕಂಥ ಆರ್ಥಿಕ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾಗ, ಅಮೇರಿಕ, ಯುರೋಪ್ ಸೇರಿದಂತೆ ನಾನು ಹೇಳ್ತೇನೆ, ಆರ್ಥಿಕ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾಗ ಬೆಳವಣಿಗೆ ಅಲ್ಲ, ಕುಸಿತವನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ರಿಸೆಷನ್ ಮೇ ಹಿಟ್ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ನನಗನ್ಸುತ್ತೆ ಸರ್ಕಾರದ ಮೊದಲ ಕೆಲಸ ಇರ್ತಕ್ಕಂಥದ್ದು ಅರ್ಹರು ಯಾರು, ಅನರ್ಹರು ಅನ್ನೋಕ್ಕಿಂತ ಅರ್ಹರ ಪಟ್ಟಿಯನ್ನು ತಯಾರಿಸ್ತಕ್ಕಂಥದ್ದು ಮೊದಲ ಆದ್ಯತೆ ಆಗಬೇಕು. ಅಂದರೆ ಅದಕ್ಕೇನು ಅರ್ಥನೇ ಇಲ್ಲ. ನಾನು ನಿಮಗೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಉದಾಹರಣೆ ಹೇಳಿದ್ದೆ. ನಾನು ಆಗ ಹೋದಾಗ ಮರ್ಸಿಡೀಸ್ ಬೆನ್ನಿಂದ ಹೆಣ್ಮಕ್ಳು ಇಳಿದ್ರಿ, ಯಾಕಂದ್ರೆ ಕಾರ್ ಮೇಲೆ ಬಿಡೋದಿಲ್ಲ, KSRTC ಬಸ್ಸಲ್ಲೇ ಹೋಗ್ಬೇಕು. KSRTC ಬಸ್ಸಲ್ಲಿ ಅವ್ರಿಗೆ ಉಚಿತ ಫ್ರೀಯಾಗಿ KSRTC ಬಸ್ಸಲ್ಲಿ ಹೋದ್ರು. ಆಗ ನಾನು ಬಜೆಟ್ ದಿನ ರಮೇಶ್ ಬಾಬು ಸರ್ ಇದ್ದಾಗಲೇ ಈ ವಿಷಯವನ್ನು ಹೇಳಿದ್ದೆ. ನೀವು ಈ ರೀತಿ ನೋಡಿ, ಬಡವರಿಗೆ ಕೊಡುವುದರ ಬಗ್ಗೆ ಆಕ್ಷೇಪ ಇರಬಾರ್ದು, ಇರಕೂಡ್ದು. ಯಾಕಂದರೆ ಸರ್ಕಾರ ಇರ್ತಕ್ಕಂಥದ್ದು ಯಾಕೆ ಪ್ರಜಾಪ್ರಭುತ್ವದಲ್ಲಿ, ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡಿ ನೀವು ಬಡವರಿಗೆ ಯಾರಿಗೆ ಸಾಧ್ಯ ಇಲ್ಲವೋ ಅವ್ರಿಗೊಂದು ಊರುಗೋಲಾಗಿ ನಿಲ್ಲಬೇಕು ಅನ್ನುವ ಕಾರಣಕ್ಕೋಸ್ಕರ. ಬಟ್ ಅದರ ಹೆಸರಲ್ಲಿ ನಾವು ರಾಜಕೀಯ ಮಾಡ್ತೀವಿ, ಅದರ ಹೆಸರಲ್ಲಿ ನಾವು ಎಡಿಷ್ನಲ್ ವೋಟ್ಸ್ಗಳನ್ನು ಪಡಿತೀವಿ ಅನ್ನುವ ಕಾರಣಕ್ಕೋಸ್ಕರ ಮರ್ಸಿಡೀಸ್ ಬೆಂಜ್ನವ್ರಿಗೆ ಶಕ್ತಿ ಯೋಜನೆಯಲ್ಲಿ ಫ್ರೀಯಾಗಿ ಕೊಡೋದು, ದೊಡ್ಡ ದೊಡ್ಡ ಇನ್ಕಮ್ ಟ್ಯಾಕ್ಸ್ ತುಂಬ್ತಾ ಇರ್ತಾರೆ, ಅವ್ರ ಹೆಂಡತಿಯರಿಗೆ ನೀವು ಗೃಹಲಕ್ಷ್ಮಿಯನ್ನು ಕೊಡ್ತಾ ಇರ್ತೀರಿ. ಅನೇಕ ಕಡೆ BPL ಕಾರ್ಡ್ಗಳನ್ನು ನೀವು ಸಂಶೋಧನೆ ಮಾಡ್ಲಿಕ್ಕೆ ಕೈ ಹಾಕೋದ್ರಲ್ಲಿ ಅಡ್ಡಿ ಏನು? ನನಗನ್ಸುತ್ತೆ ನೀವು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಪ್ರತಿ ತಿಂಗಳು ಅಬ್ಸಲ್ಯೂಟ್ ಅವಶ್ಯಕತೆ ಇರುವಂಥ ಕುಟುಂಬಗಳ ಸಂಖ್ಯೆ ಈ ರಾಜ್ಯದಲ್ಲಿ ನನ್ನ ಪ್ರಕಾರ 30% ಇರ್ಬೋದು ರೀ.
ಕೊಡಿ ಅವ್ರಿಗೆ. ಅವ್ರಿಗೆ ಕೊಡಿ. ನಾ 2,000 ರೂಪಾಯಿದಲ್ಲಿ ಆಗಲ್ಲ, 4,000 ರೂಪಾಯಿ ಕೊಡಿ ಅವ್ರಿಗೆ. ಬರೀ 10 kg ರೇಷನ್ ಕೊಟ್ಟರೆ ಆಗೋದಿಲ್ಲ. ದಿನಸಿ ಸಾಮಾನು ಕೊಡಿ ಅವ್ರಿಗೆ. ಆ ಕುಟುಂಬಗಳ ಆಹಾರದ ಖರ್ಚನ್ನು ಉಳಿಸ್ಬೇಕು, ತಮ್ಮ ಬೆಲೆ ಏರಿಕೆಯನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಆ ದುಡ್ಡನ್ನು ಖರ್ಚು ಮಾಡಲಿ. ಆ ಪರ್ಸೆಂಟೇಜ್ 30%ಕಿಂತ ಜಾಸ್ತಿ ಇಲ್ರಿ ಅಬ್ಸಲ್ಯೂಟ್ ನೆಸೆಸಿಟಿ ಇರುವಂಥದ್ದು. 85% ಅರ್ಹರನ್ನಾಗಿ ಮಾಡಿಟ್ರೆ ಮನೆ ಕೆಲಸಕ್ಕೆ ಬರ್ತಾರೆ, ಗಾರ್ಮೆಂಟ್ ಕೆಲಸಕ್ಕೆ ಬರ್ತಾರೆ, 7,000 ಅವ್ರಿಗೆ ಶಕ್ತಿ ಯೋಜನೆ ಬೇಕು ಅವ್ರಿ. ಎಸ್, ಅವ್ರಿಗೆ ಬೇಕು ಶಕ್ತಿ. ನೀವು ಬಂದವ್ರಿಗೆಲ್ಲ ಆಧಾರ್ ಕಾರ್ಡ್ ತೋರಿಸಿದಾಕ್ಷಣ ಫ್ರೀ ಅಂತಕ್ಕಂಥದ್ದು ಇಲ್ಲ. ಅವ್ರು ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲಿ ಹೋಗ್ತಾ ಇದ್ದಾರೆ, ದೇವಸ್ಥಾನಗಳು ತುಂಬ್ತಾ ಇವೆ. ದಟ್ ಕೆನಾಟ್ ಬಿ ಆರ್ಗ್ಯುಮೆಂಟ್ ಅಂಡ್ ಸಸ್ಟೈನಬಲ್. ಒಂದು ಕ್ವಿಕ್ ರಿಯಾಕ್ಷನ್. ಇಲ್ಲ, ಪ್ರಶಾಂತ್ ನಾಥ್ ಅವರು ಆರೋಗ್ಯಕರವಾದಂತಹ ಚರ್ಚೆ ಹಿನ್ನೆಲೆಯಲ್ಲಿ ಏನು ಅಭಿಪ್ರಾಯವನ್ನು ಆರೋಗ್ಯಕರವಾದ ಚರ್ಚೆಯ ಹಿನ್ನೆಲೆಯಲ್ಲಿ ಪ್ರಶಾಂತ್ ನಾಥ್ ಅವರು ಹೇಳಿದಂಥದ್ದನ್ನು ನಾನು ಸ್ವೀಕಾರ ಮಾಡ್ತೀನಿ. ಅದನ್ನೇ ಸತೀಶ್ ಜಾರಕಿಹೊಳಿ ಅವರು ಮುನಿಯಪ್ಪ ಅವರು ಹೇಳಿರ್ತಕ್ಕಂಥದ್ದು ಪರಿಷ್ಕರಣೆಯ ಪದವನ್ನು ಬಳಕೆ ಮಾಡಿದ್ದಾರೆ. ಅಂದರೆ ಯಾರು ಅಶಕ್ತರಿಗೆ ಕೊಡಿ ಯೋಜನೆಗಳನ್ನ, ಶಕ್ತಿ ಯಾರಿದೆ ಅಥವಾ ದುರ್ಬಲ ವರ್ಗದವರು ಅಲ್ಲದಲ್ಲೇ ಇರೋರಿಗೆ ಯೋಜನೆಗಳು ಬೇಕಿಲ್ಲ ಅನ್ನೋ ಮಾತನ್ನು ಹೇಳಿದರೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮುಕ್ತವಾಗಿ ಅದನ್ನು ಸ್ವೀಕಾರ ಮಾಡುತ್ತೆ. ಒಂದೇ ಒಂದು ಪಾಯಿಂಟ್ ನಾನು ರವಿಕುಮಾರ್ ಅವ್ರಿಗೆ ಹೇಳ್ತೀನಿ, ಪಾಪ ಆಗಲೇ ಅವ್ರು ನಮ್ಮ ಯೋಜನೆಗಳನ್ನ ಹೇಳ್ಬಿಟ್ಟಿದ್ದಾರೆ, ಇಂಪ್ಲಿಮೆಂಟ್ ಮಾಡ್ಬೇಕಂತ. ಒಂದು ನಿಮಿಷ ದಯಮಾಡಿ ಕೇಳಿ ಸರ್, ನನಗೂ ಗೊತ್ತಿದೆ. 1 ಲಕ್ಷ ರೂಪಾಯಿ ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ BJP ಮ್ಯಾನಿಫೆಸ್ಟೋದಲ್ಲಿ 2018ರಲ್ಲಿ BJP ಅವರು ಹೇಳಿದರು. ವಿಧಾನಸಭೆ ಒಳಗಡೆ ಚರ್ಚೆ ಮಾಡಿ ವಿರೋಧ ಪಕ್ಷಗಳು ಯಡಿಯೂರಪ್ಪನವ್ರನ್ನ ಕೇಳಿದಾಗ ಏನ್ರಿ ಆಶ್ವಾಸನೆ ಕೊಟ್ಟಿದ್ರಲ್ಲ ಅಂದರೆ ನಾನೇನು ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದಂಥ ಮಾತು ದಾಖಲೆ ಹೋಗಿದೆ. ಪಾಪ ಇವ್ರು ಏನೇನು ಮಾತಾಡಿದ್ರು ಅದನ್ನ ಜ್ಞಾಪಕ ಇಟ್ಕೊಂಡು ಆಮೇಲೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿದ್ರು. ಸಿದ್ದರಾಮಯ್ಯ ಅವರು ಕೂಡ ಹೇಳಿರೋ ಮಾತಿದೆ. ಸಿದ್ದರಾಮಯ್ಯ ಅವರು ಕೂಡ ಅಲ್ಲಲ್ಲ, DK ಶಿವಕುಮಾರ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.